ಹಾ ಗುರುಗಳೇ. ಏನು ಮಾಡ್ಕೊಂಡಿರೋದು? ಇಲ್ಲೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಕಂಪ್ನಿಲಿ ಕೆಲಸ ಮಾಡ್ತಿರೋದಾ? ಹಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಮೂಲತಃ ಯಾವ ಕಡೆಯವರು? ನಾವು ಈ ಕಡೆ ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕ. ಹಾ ಉತ್ತರ ಕರ್ನಾಟಕ. ಕಾರ್ಯಕ್ರಮ ಯಾವಾಗಲಿಂದ ನೋಡ್ತಿದ್ದೀರಿ? ಸರ್ ನಾನು ಇವಾಗ ಒಂದು 4-5 ತಿಂಗಳು ಆಯ್ತು ನೋಡ್ತಾ ಇರೋದು. ಯಾರು ಹೇಳಿದ್ರು ಇದ್ರ ಬಗ್ಗೆ? ಇದ್ರ ಬಗ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೀವಿ. ಓ, ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು. ಸರ್. ಓಕೆ. ತುಂಬ ಕತೆ ಕೇಳಿದ್ದೀರಿ ಹಂಗಾದ್ರೆ. ತುಂಬಾ ಸರಿ ಕೇಳಿದೀವಿ, ಕೇಳಾಗೆಲ್ಲ ಮನಸ್ಸು ನಿಧಾನ ಆಗದ, ನಿಜ ಸ್ವಲ್ಪ ನಿಜ. ಶಾಂತಿ ಕೊಡೋದು, ಹಂಗಾಗಿ ನಾವು ಕಾರ್ಯಕ್ರಮ ನೋಡ್ತಾ ಇದೀವಿ. ಥ್ಯಾಂಕ್ ಯು. ಮತ್ತೆ ನೀವು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಿರೋದು? ನಾವು ಇವಾಗ 4 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ. ನಿಮ್ಗೆ ಎಷ್ಟು ವರ್ಷ? ನಮಗೆ ಈಗ 21. 21. 21. ಅಯ್ಯೋ ದೇವ್ರೆ, ನಿಮ್ಮ ಧ್ವನಿ ಮದುವೆ ಆಗಿ 2 ಮಕ್ಳಿರೋ ತಂದೆ ಥರ ಇದೆ. ಆಯ್ತು, ಒಳ್ಳೇದಾಗಲಿ. ಹೇಳಿ, ಏನಾದರೂ ಹಂಚ್ಕೊಳ್ಳೋದಿದೆಯಾ? ಅನ್ಸ್ಕೊಂಡಿದೆ ಗುರುಗಳೇ. ಹೇಳಿ. ತಂದೆ ತಾಯಿ ಎಲ್ಲ ಬೆಂಗಳೂರು ಊರಲ್ಲಿರೋದಾ? ಅಪ್ಪ ಅಮ್ಮ ಅಕ್ಕ ತಂಗಿ ಎಲ್ಲ ಊರಲ್ಲಿ ಇರೋದು. ಓಕೆ. ನೀವೆಷ್ಟು ಜನ ಮಕ್ಕಳು? ನಾವು 4 ಮಂದಿ ಹೆಣ್ಮಕ್ಳು, ನಾನೊಬ್ನೇ ಗಣಮಗ. ಅಂದ್ರೆ ಒಟ್ಟು 5 ಜನ. 5 ಜನ ಮಕ್ಕಳು, ಅಂದ್ರೆ ಗಣಮಗ ನಾವೊಬ್ಬನೇ, ಹೆಣ್ಮಕ್ಳು 4 ಮಂದಿ. ಬಟ್ ಕಡೆ ಹುಡುಗ ಅಂದ್ರೆ ಕಡೆಯವ್ರು ನೀವೇ? ಅಂದ್ರೆ ಮೂರನೇದವ್ ನಾನು, 4ನೇದವ್ನು ತಂಗಿಯಮ್ಮ. 2 ಹೆಣ್ಮಕ್ಳು ಆದ್ಮೇಲೆ ನೀವು ಮತ್ತೆ ನಿಮ್ಮ ನಂತರ ಇನ್ನಿಬ್ರು ಹೆಣ್ಮಕ್ಳು? 3 ಹೆಣ್ಮಕ್ಳು ಆದ್ಮೇಲೆ ನಾನು. ಓ, 3 ಹೆಣ್ಮಕ್ಳು ಆದ್ಮೇಲೆ ನೀವು ಮತ್ತೆ ಕಡೆಯವರು ಇನ್ನೊಬ್ಳು ತಂಗಿ? ತಂಗಿಯಮ್ಮ. ಅವ್ರದ್ದೆಲ್ಲ ಅಂದ್ರೆ ಮದುವೆ ಆಗಿದೆಯಾ? ಇಬ್ಬರದಾದ? 3 ಅಕ್ಕರದು ಮದುವೆ ಮಾಡಿಕೊಟ್ಟಿದೀವಿ ಗುರುಗಳೇ. ನೀವು ತಂಗಿ ಬಾಕಿ ಇರೋದು? ಇನ್ನು ತಂಗಿ ಈಗ ಡಿಗ್ರಿ 2nd ಇಯರ್, ಡಿಗ್ರಿ 2 ವರ್ಷ ಕಂಪ್ಲೀಟ್ ಆಗಿದೆ. ನಿಮ್ದು ಮದುವೆ ಬಾಕಿ ಇದೆ? ನಮ್ದು ಇನ್ನು ಮದುವೆ ಅಂತ ಏನಿಲ್ಲ. ನೋಡ್ದ, 21ಕ್ಕೆ ಬಾಕಿ ಇದೆ ಅಂದ್ರೆ ಹೂ ಅಂತೀಯಲ್ಲಪ್ಪ. ಇನ್ನೂ ಇಲ್ಲ ಗುರುಗಳೇ, ಏನು ಆಯ್ತಾಯ್ತು, ತೊಂದ್ರೆ ಇಲ್ಲ. ಏನ್ ನಮ್ ತರ 28 ತನಕ ಇರಬೇಡಿ, ಬೇಗ ಮದ್ವೆ ಆಗ್ಬಿಡ್ರಪ್ಪ. ಎಷ್ಟೋ ಸಲ ಮ್ಯಾಗ ಫೋನ್ ಮಾಡಿದ್ದೆ, ಕಾಲು ನಿಮ್ದು ಇದು ಕನೆಕ್ಟ್ ಆಗಿಲ್ಲ. ಇವತ್ತು ದೇವ್ರ ಪುಣ್ಯ ಊಟ ಮಾಡ್ತಾ ಇದ್ನೆ, ಊಟ ಬಿಟ್ಟು ಕೈ ತೊಳ್ಕೊಂಡು ಈಗಲೇ ಬಂದೆ. ಅಯ್ಯೋ, ನಿಮ್ಮ ಊಟದಲ್ಲಿ ಮಧ್ಯದಲ್ಲಿ ಇಲ್ಲ ಗುರುಗಳೇ, ನಾವು ಫೋನ್ ಕನೆಕ್ಟ್ ಆಯ್ತಲ್ಲ, ಖುಷಿಗೆ ಊಟನ ಹೋಗ್ಲಿಲ್ಲ. ಫೋನ್ ಕನೆಕ್ಟ್ ಆದ ಖುಷಿಲಿ ಹಂಗೆ ಎದ್ದು ಬಂದ್ಬಿಟ್ರಿ ಹಂಗಾರೆ? ಹಂಗೆ ಮಾತಾಡ್ಬಿಟ್ಕೊಂಡ್ಬಿಡು ಈ ಕಡೆ ಬಂದು ಮಾತಾಡ್ತಾ ಇದ್ವಿ ಗುರುಗಳೇ. ಆಯ್ತು, ಹೇಳಿ, ಏನ್ ವಿಚಾರ? ನೀವು ಆರಾಮದಿರ ಗುರುಗಳೇ? ಬಹಳ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. ಮನೇಲಿ ಅಮ್ಮ ಅಪ್ಪ ಆರಾಮದಿರ? ಎಲ್ಲ ಚೆನ್ನಾಗಿದ್ದಾರೆ, ಅಮ್ಮ ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು. ಅಂದ್ರೆ ಒಂದು 5-6 ತಿಂಗಳಿಂದ ಕೇಳ್ತಾ ಇರೋದ್ರಿಂದ ಕಾರ್ಯಕ್ರಮದಲ್ಲಿ ತುಂಬಾ, ಅಂದ್ರೆ ಲೈವ್ ಕಾರ್ಯಕ್ರಮ ನೋಡಿದ್ದೀರಾ ಯಾವಾಗಾದ್ರೂ? ನೋಡ್ತಾ ಇರ್ತೀವಿ ಗುರುಗಳೇ. ಹಿಂಗೆ ಡ್ಯೂಟಿ ಟೈಮಿಂಗ್ ಇದ್ದಾಗೆ ಸ್ವಲ್ಪ ಗ್ಯಾಪ್ ಆಗುತ್ತೆ, ಅದನ್ನ ಬಿಟ್ರೆ ಹಿಂಗತಿ ಇದ್ದಾಗೆಲ್ಲ ನಿಮ್ದೇ ಕಾರ್ಯಕ್ರಮ ನಮ್ಗೆ. ಥ್ಯಾಂಕ್ ಯು ಸೋ ಮಚ್. ಹೇಳಿ, ಏನ್ ಕತೆ? ಇವಾಗ ನಾವು 4 ಮಂದಿ ಹೆಣ್ಮಕ್ಳು, ನಾವ್ ಒಬ್ನೇ ಗಣಮಗ. ನಾನು 4ನೇದವನು ಗುರುಗಳೇ. ನಾನು ಅವಾಗೆಲ್ಲ ಸಣ್ಣ, ಒಂದು 16-15 ಏಜ್ ಇರುವಾಗಾದ್ರೆ ಸ್ವಲ್ಪ ಉಡಾಳೈತೆ. ಉಡಾಳ ಅಂದ್ರೆ? ಉಡಾಳ ಅಂದ್ರೆ ಕಿಡಿಗೇಡಿ, ಸುಮ್ನೆ ಹುಡುಗರ್ನ ಜಗಳ ಮಾಡೋದು. ಕಿಡಿಗೇಡಿ ಅಂತಾರ? ಓಕೆ, ಸ್ವಲ್ಪ ತರ್ಲೆ ಅಂತ? ಸ್ವಲ್ಪ ತರ್ಲೆ ತರ ಇದ್ದೆ ಗುರುಗಳೇ. ಕಿಡಿಗೇಡಿ ಏನ್ಬೇಡಪ್ಪ, ಅದಕ್ಕೆ ಬೇರೆ ಅರ್ಥ. ಕಿಡಿಗೇಡಿ ಅಂದ್ರೆ ಉಡಾಳ್ತನ. ಸ್ವಲ್ಪ ಈ ಮಾತು ಕೇಳಲ್ಲ, ಹೋಮ್ವರ್ಕ್ ಮಾಡಲ್ಲ, ತೀಟೆ, ಇದು ಈ ತರನ ಇದ್ದೆ. ನಿಮ್ಮ ಅಪ್ಪ ಅಮ್ಮ ಹೆಂಗಿರ್ಬೇಕು ಅಂತ ಬಯಸ್ತಾರೋ ಫುಲ್ ವಿರುದ್ಧವಾಗಿರೋದೇ ಉಡಾಳ. ಉಡಾಳ್ತನ ಇದ್ದೆ ಗುರುಗಳೇ. 5ನೇ ತರಗತಿ ಮಟ್ಟ ಊರಲ್ಲಿ ಓದಿದೆ. 5ನೇ ತಾರೀಕು ಆದ್ಮೇಲೆ ಮುರಾರ್ಜಿ ಎಕ್ಸಾಮ್ ಬರ್ದೆ. 5 ವರ್ಷ ಮುರಾರ್ಜಿ ಓದೆ ಗುರುಗಳೇ. 5 ವರ್ಷ ಅಲ್ಲಿ ಕಂಪ್ಲೀಟ್ ಮಾಡಿಬಿಟ್ಟು ಡೈರೆಕ್ಟ್ IT ಹಚ್ಚಿನ ಗುರುಗಳೇ. IT ಹಚ್ಚಿಬಿಟ್ಟು 2 ವರ್ಷ ಒಳಗೆ ನನಗೆ ಬಹಳ ಕಷ್ಟ ಅನ್ಸ್ಬಿಡ್ತು ಗುರುಗಳೇ. ಎಲ್ಲಿ? ಊರಲ್ಲಿ 2 ವರ್ಷ. ಅಲ್ಲ, IT ಅಂದ್ರೆ ಏನು ಅಂದ್ರಲ್ಲಿ? ಏನದು IT ಹಚ್ಚಿದೆ ಅಂದ್ರೆ? IT ಅಂದ್ರೆ ಈಗ ಎಲೆಕ್ಟ್ರಿಷಿಯನ್. ಓಕೆ, ಆ ಕೋರ್ಸ್ ಬಗ್ಗೆ ಹೇಳ್ತಿದ್ದೀರಾ? ಎಲೆಕ್ಟ್ರಿಷಿಯನ್ ಅಂತ ಒಂದು ಕೋರ್ಸ್ ಹಚ್ಚಿದ್ನೆ ಗುರುಗಳೇ. ಓಕೆ, ಅಂದ್ರೆ 10th ಆದ್ಮೇಲೆನಾ?
SSLC ಆದ್ಮೇಲೆ. ಯಾಕೋ ನಿಮ್ಗೆ ಸೂಟ್ ಆಗ್ಲಿಲ್ವಾ? ಇಲ್ಲ, ಬೇರೆ ಏನೋ ಹಚ್ಚದ ಮನೆ ಬಿಡ್ತಾನ ಅವಾಗೆಲ್ಲ. ಏನೋ ಒಂದ್ ಮಾಡ್ಬಿಟ್ಟು ಏನೋ ಒಂದ್ ಮಾಡ್ಕೋಬೇಕು ಜಲ್ದಿ ಅನ್ನೋದು ಒಂದ್ ಸ್ವಲ್ಪ ಮೈಂಡಲ್ಲಿ ಇತ್ತು ಗುರುಗಳೇ. ಮನೇಲಿ ಹಸುಗಳು, ಕೋಳಿಗಳು ಈ ತರ ಎಲ್ಲ ಇದ್ದು ಗುರುಗಳೇ. ಹಸ ಹೊಡ್ಕೊಂಡ್ ಬಂದ್ಬಿಟ್ಟು ಕಾಲೇಜ್ಗೆ ಹೋಗಿ ಹಸುಗಳನ್ನ ಮೇಯಿಸ್ತಾ ಹೆಂಗೋ ಜೀವನ ಕಳೀತಾ ಇದೆ ಗುರುಗಳೇ. ಅಂದ್ರೆ ನಂದು ಸ್ವಲ್ಪ ಉಡಾಳ್ತಾನೆ ಇತ್ತು ಗುರುಗಳೇ. ಅಂದ್ರೆ ಹುಡುಗರ ಜೊತೆ ಸೇರ್ಬಿಟ್ಟು ಏನೋ ಈ ತರ ಸುಮ್ನೆ ಬಡದಾಟ. ಓ, ಸವಾಸ್ ಜಾಸ್ತಿ ಇತ್ತು, ಸವಾಸ್ ದೋಷ. ಸವಾಸ ದೋಷಗಳು ಜಾಸ್ತಿ ಇದ್ವು ಗುರುಗಳೇ. ಅಂದ್ರೆ ಊರಿನ ನಿಮ್ಮ ಬಾಲ್ಯದ ಸ್ನೇಹಿತರುಗಳು ಜಾಸ್ತಿ ಇದ್ರು? ಬಾಲ್ಯ ಸ್ನೇಹಿತರುಗಳು ಜಾಸ್ತಿ ಇದ್ರು ಗುರುಗಳೇ. ಅವರು ಓಡಾಳ್ರೆ? ಅವರು ಓಡಾಳ್ರಿ. ಓಕೆ. ಅದಾಗ್ಬಿಟ್ಟು ಆಮೇಲೆ ಹೆಂಗ ಒಂದು ಜೀವನ 2 ವರ್ಷ ಬಹಳ ಕಷ್ಟ ಅನುಭವಿಸ್ಬಿಟ್ನೆ ಗುರುಗಳೇ. ಏನ್ ಮ್ಯಾಕ್ಸಿಮಮ್ ಏನ್ ಎಡವಟ್ಟು ಮಾಡ್ಕೊಂಡಿದ್ರಿ ಆ ಸಮಯದಲ್ಲಿ ನೀವು? ತಂದೆ ತಾಯಿಗೆ ಏನ್ ನೋವು ಕೊಡ್ತಿದ್ರಿ? ಅಂದ್ರೆ ತಂದೆ ತಾಯಿ ಮಾತು ಜಾಸ್ತಿ ಕೇಳ್ತಾ ಇರ್ಲಿಲ್ಲ. ಯಾವಾಗ್ಲೂ ಮನೆಯಿಂದ ಆಚೆನೆ ಇರ್ತಿದ್ರಿ? ಮನೆಯಿಂದ ಆಚೆ ಇರ್ತಾ ಇದ್ದೆ ಗುರುಗಳೇ. ಬರೀ ಹುಡುಗರು ಊಟ ಮತ್ತೆ ಕಾಕ, ಈಗ ಅಪ್ಪನ್ ತಮ್ಮ, ಚಿಕ್ಕಪ್ಪ ಅವ್ರ ಮನೆಯಲ್ಲೇ ಇರ್ತಿದ್ದೆ. ಬಟ್ ಒಟ್ಟಾಗಿ ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯಗಳು ಇರ್ಲಿಲ್ಲ ಊರಲ್ಲಿ? ಊರಲ್ಲಿ ಇರ್ಲಿಲ್ಲ ಗುರುಗಳೇ. ಅಂದ್ರೆ ಹುಡುಗರೊಳಗಿತ್ತು, ಬಟ್ 4 ಮಂದಿಗೆ ಈ ತರ ಇರ್ಲಿಲ್ಲ ಗುರುಗಳೇ. ಅದೇ ಯಾವಾಗ್ಲೂ ತಿರುಗ್ತತೆ ಅಂತ. ಯಾವಾಗ್ಲೂ ತಿರುಗಿದ್ರು. ಒಂದು ಹುಡುಗಿ ಸ್ವಲ್ಪ ಧ್ವನಿ ವ್ಯತ್ಯಾಸ ಆಯ್ತು, ದೂರ ಹೋದ್ರ ಫೋನಿಂದ? ಇಲ್ಲ ಗುರುಗಳೇ, ಇದು ಸಾಮಾನ್ಯ ತಡೆದಿದ್ದೆ. ಒಂದ್ ನಿಮಿಷ ಗುರುಗಳೇ. ಅವಾಗೆಲ್ಲ ಸ್ವಲ್ಪ ಚುರುಕುಗಳು ಜಾಸ್ತಿ ಆಗ್ಬಿಟ್ರು ಗುರುಗಳೇ. ಮನೆನ ಸೇರ್ತಾ ಇರಲಿಲ್ಲ. ಬರೀ ಕಾಕ, ಅದು ಅಪ್ಪನ ತಮ್ಮನ ಚಿಕ್ಕಪ್ಪದ್ರಲ್ಲ ಅವ್ರ ಮನೆ, ಅಲ್ಲೇ ಉಂಡು ಅಲ್ಲೇ ಮಲ್ಕೊಂಡು ಹಂಗೆ. ಅವಾಗ ಈ ತರ ಎಲ್ಲ ಇತ್ತು. ಅಪ್ಪ ಮನೆಯಲ್ಲಿ ಬೈತಾ ಇದ್ನ, ನಾನಕರ ಹಂಗಲ್ಲಪ್ಪ, ಒಳ್ಳೆ ಬುದ್ಧಿ ಕಲಿ, ಒಳ್ಳೆ ಶಾಲೆಗೆ ಹೋಗು, ಒಳ್ಳೆ ಶಾಣೆ ಆಗು ಅಂತ ಈ ತರ. ನನಗ ನಿನ್ ಬಿಟ್ರೆ ಯಾರು ಇಲ್ಲ. ಇನ್ನೊಂದ್ ಬಿಟ್ರೆ ಯಾರಿಲ್ಲ, ಒಳ್ಳೆ ಬುದ್ಧಿ ಕಲಿ, ಒಳ್ಳೆ ಶಾಣೆ ಆಗ ಅಂತ ಈ ತರ ಜಗ್ಗ ನನಗೆ ಹೇಳರು ತಂದೆ. ತಂದೆ. ಅಮ್ಮ ನಾನು ಅವಾಗ 7-8 ಗಂಟೆ ತರ ರಾತ್ರಿ ಹೊತ್ತು ಅಲ್ಲೇ ಈಗ ಓಣಿ ಅಂದ್ರೆ ಕೇರಿ, ಕೇರಿಯಲ್ಲಿ ಇರ್ತಿದ್ನಲ್ಲ. ಅಮ್ಮ ಒಂದೇ ಹುಡ್ಕೊಂಡ ಬರೋದು. ಆಮೇಲೆ ನಾನು ಅಲ್ಲಿ ಇಲ್ಲಿ ಸಿಕ್ಕಟ್ಲೆ 1-2 ಬೇದು ಮನೆ ಕರ್ಕೊಂಡ್ ಬರ್ತಿದ್ಲು. ಅಪ್ಪ ರಾತ್ರಿ 12-1 ಗಂಟೆ ಮಟ ಬೈತಾನೆ ಇರ್ತಿದ್ನ. ಒಟ್ಟು ಏನ್ ಬೈತಾ ಇದ್ನ, ಒಳ್ಳೆ ಬುದ್ಧಿವಾದ ಹೇಳ್ತಾ ಇದ್ರು. ಬಟ್ ನಿಮ್ಗ ಅದು ಸ್ವಲ್ಪ ಕಿರಿಕಿರಿ ಆಯ್ತಾಯ್ತು. ನಮ್ಗ ಬರೀ ಹೊರಗಿಂದ ತಲೆ ಹೋಗ್ಕೊಂತಿತ್ತು. ಅವ್ರ ಮಾತು ನನಗೆ ಗೊತ್ತಾ ಇದನ್ನೇ ಆಗ್ತಿರ್ಲಿಲ್ಲ ಗುರುಗಳೇ. ಅವ್ರು ತುಂಬಾ ಕಷ್ಟಪಟ್ಟು ಬಿಟ್ಟಿದ್ರು ಗುರುಗಳೇ. ಅಪ್ಪ ಅಮ್ಮ ಸಣ್ಣ ಇರೋತ್ನಾಗ ನಮ್ಮ ಅಕ್ಕಾರ ಮದ್ವಿ ಮಾಡಿ ಕೊಟ್ರು ಗುರುಗಳೇ. ಮದ್ವಿ ಮಾಡಿ ಕೊಟ್ಟಿಂದ ಅವಾಗೆಲ್ಲ ತುಂಬಾ ಕಷ್ಟ ಇತ್ತು ಗುರುಗಳೇ. ಅವಾಗ ಏನಪ್ಪಾ ಅಂದ್ರೆ ಒಂದ್ ಮದ್ವೆ ಅಂದ್ರೆ ತುಂಬಾ ಕಷ್ಟ ಗುರುಗಳೇ ಅವಾಗಿನ ಕಾಲಕ್ಕೆ. ಆ ಕಾರಣಕ್ಕಾಗಿ ನನಗೆ ಅವತ್ತು ಅಷ್ಟು ತಲೆಗೆ ಹೋಗ್ತಿದ್ದೆ ಗುರುಗಳೇ. ಹಂಗಾಗ್ಬಿಟ್ಟು ನಾನು ಎಲ್ಲಿ ಓಡಾಡಕ್ಕಿನ ಇಲ್ಲ. ಯಾವ ನನ್ನ ಬುದ್ಧಿ ಬಂತು ಗೊತ್ತಾ ಗುರುಗಳೇ, 2 ವರ್ಷ ಆದ್ಮೇಲೆ ನನಗೆ ಐಟೆ 2 ವರ್ಷ ಕಲ್ತಿನ ಗುರುಗಳೇ. ಅವಾಗ ಒಂದು ತಿಂಗಳ ನಾನು ಬೆಂಗಳೂರಿಗೆ ಬಂದೆ ನೋಡಿ ಗುರುಗಳೇ. 1 ತಿಂಗಳು ಆಗಿ 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 ಒಂದು 8-9 ತಿಂಗಳ ಒಳಗೆ ನನ್ನ ಜೀವನ ಈ ತರ ಬದುಕಿದ್ರೆ ಈ ತರ ಬದುಕ್ಬೇಕು ಅನ್ನೋದು ಇವಾಗ ಬಿಡಿ ಗುರುಗಳೇ. ನಿಮ್ಮದು ವಿಡಿಯೋ ಎಲ್ಲ ನೋಡ್ತಾ ಇದ್ರೆ ನಮಗೆ ಎಲ್ಲ ಗೊತ್ತಾಗ್ಬಿಡುತ್ತೆ ಗುರುಗಳೇ. ಸೊ ನೀವು ಬೆಂಗಳೂರಿಗೆ ಬಂದಿದ್ದೇನಕ್ಕೆ ಆ ಸಮಯದಲ್ಲಿ? ಆ ಸಮಯದಲ್ಲಿ ಐತೆ 2 ವರ್ಷ ಕಂಪ್ಲೀಟ್ ಆಯ್ತು ಗುರುಗಳೇ. 2 ವರ್ಷ ಕಂಪ್ಲೀಟ್ ಆದ್ಗಟ್ಲೆ ಹಿಂಗೆ ನಮ್ಗೆ ಕುಕನೂರು ಅಂತ ಆ ಕಡೆ ಒಂದು ಹಳ್ಳಿ ಇದೆ ಗುರುಗಳೇ. ಅಲ್ಲಿ ನಮ್ಗೆ ಇದಕ್ಕೆ ಕರೆದಿದ್ರು, ಐಟ ಮಾಡಿದ್ರೆ ಈ ತರ ಬನ್ನಿ ಕಂಪ್ನಿಗೆ ಅಂತ ಹೇಳಿ ಒಂದು ವೇಕೆನ್ಸಿ ಕರೆದಿದ್ರು ಗುರುಗಳೇ. ನಾವು ಹೋಗಿದ್ದೀವಿ. ಬೆಂಗಳೂರಲ್ಲ? ಅಲ್ಲ, ಅಲ್ಲಿ ನಮ್ಮ ಪಕ್ಕ ನಿಮ್ ಕಡೆನೆ. ನಮ್ ಕಡೆಲಿ ಕರೆದಾಗ ನಾವು ಹೋಗಿ ಇಸ್ಕೊಂಡು ಅದನ್ನ ಫೋನ್ ನಂಬರ್ ಹಚ್ಚಿ ಹಿಂಗ ಕೆಲಸ ಇದೆ ಅಂತ ಕೇಳ್ಬಿಟ್ಟು ಬಂದಿರೋದು ಗುರುಗಳೇ. ನಾವು ಕೆಲಸ ಇದೆ ಬಾರಪ್ಪ ಅಂತ ಹೇಳಿದ್ರೆ ನಾವು 5 ಹುಡುಗರು 6 ಹುಡುಗರು ಬಂದಿವಿ ಗುರುಗಳೇ. ಎಲ್ಲಿಗೆ?
ಇಲ್ಲಿ ಬೆಂಗಳೂರಿಗೆ ಓಕೆ. ಬಂದ್ಬಿಟ್ಟು ಹೆಂಗೋ ಒಂದು ಅವಾಗ ಸ್ಟಾರ್ಟಿಂಗ್ ನಮ್ಗೆ 17-18 ಏಜ್ ಗುರುಗಳೇ. ಹ್ಮ್ ಅವಾಗ 18 ಏಜ್ 18-19 ಇರ್ಬೋದು ಗುರುಗಳೇ. ನಮಗೆ ಸಡನ್ಲಿ ನಮಗೆ ಹೊಂದಾಣಿಕೆ ಆದ ಗುರುಗಳೇ. ಇಲ್ಲಿ 2 ದಿನ ಮೆಜೆಸ್ಟಿಕ್ ಅಲ್ಲಿ ಮಲ್ಕೊಂಡಿದ್ದೀನಿ ಗುರುಗಳೇ. ಮತ್ತೆ 1 ವಾರ ಆದ್ಮೇಲೆ ಇಲ್ಲಿ ಬಿಡದಿ ಕಡೆ ರೈಲ್ವೆ ಸ್ಟೇಷನ್ ಅಲ್ಲಿ 1 ವಾರ ಕಳೆದಿನಿ ಗುರುಗಳೇ. ಒಬ್ಬೊಬ್ಬನೇನ ಅಥವಾ 4-5 ಜನನ? ಇಬ್ರು ಇದ್ದಿ ಗುರುಗಳೇ. ಇಬ್ರು ಹುಡುಗರಿಗೆ ಅವ್ರ ಫ್ರೆಂಡ್ಸ್ ಸರ್ಕಲ್ ಒಳಗೆ ರೂಮ್ ಇತ್ತು ಗುರುಗಳೇ. ಹೋದ್ರು ಅವರು. ನಾವಿಬ್ರು ಹುಡುಗರು ಇಲ್ಲಿ ಬಿಡದಿಯಲ್ಲಿ ಮತ್ತೆ ಮೆಜೆಸ್ಟಿಕ್ ಅಲ್ಲಿ ಅಲ್ಲಿ 2 ದಿನ ಇಲ್ಲಿ 1 ವಾರ ಕಳೆದಿನಿ ಗುರುಗಳೇ. ಯಾರೋ ಪುಣ್ಯವಂತರು ಒಬ್ರು ಸಿಕ್ಬಿಟ್ಟು ಈ ತರ ಅಡ್ವಾನ್ಸ್ ಕೊಡ್ರಿ, ಈ ತರ ಬಾಡಿಗೆ ಅಂದ್ಮೇಲೆ ಸ್ವಲ್ಪ 1 ತಿಂಗಳ ಕಂಪ್ನಿ ಹೋಗ್ಬಿಟ್ಟು ಕಟ್ತೀವಿ ಅಣ್ಣ, ಹಿಂಗ ಸ್ವಲ್ಪ ಪ್ರಾಬ್ಲಮ್ ಐತಿ ಅಂತಂದು ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು ಹೆಂಗ ಒಂದಿತ್ತು ಗುರುಗಳೇ. ಮನೇಲಿ ಅವಾಗ ಅಮ್ಮ ಹಿಂಗ ಕಿವೇನು ಒತ್ತಿ ಇಟ್ಟು 5,000 ರೂಪಾಯಿ ಕೊಟ್ಟಿಲ್ಲ ಗುರುಗಳೇ. ಹಂಗೆ ಅದನ್ನ ತಗೊಂಡು ಬಂದು ಇಲ್ಲಿ ಜೀವನ ಮಾಡಿದ ಗುರುಗಳೇ. ಅವಾಗ ಅದಾದ್ಮೇಲೆ ಕಂಪ್ನಿ ಸೇರ್ಕೊಂಡ್ ಗುರುಗಳೇ. ಕಂಪ್ನಿ ಸೇರ್ಕೊಂಡ್ಬಿಟ್ಟು 3 ವರ್ಷ ಒಂದ್ ಕಂಪ್ನಿಯಲ್ಲಿ ಮಾಡಿದ್ನಿ ಗುರುಗಳೇ. ಅಲ್ಲಿ 3 ವರ್ಷ ಕಂಪ್ಲೀಟ್ ಆಯ್ತು ಗುರುಗಳೇ. ಓಕೆ. ಆದ್ರೆ ಇವಾಗ ಬೇರೆ ಕಂಪ್ನಿಗೆ ಹೋಗ್ತಾ ಇದೀನಿ ಗುರುಗಳೇ. 1 ವರ್ಷ ಆಯ್ತು ಇವಾಗ ನಿನ್ನೆಗೆ. ಬೇರೆ ಕಂಪ್ನಿ ಹೋಗ್ತಾ ಇದ್ದೀರಾ? ಬೇರೆ ಕಂಪ್ನಿಗೆ ಹೋಗ್ತಾ ಇದೀನಿ ಗುರುಗಳೇ. ಅವಾಗ ಅಕ್ಕನ್ನ ಕೊಟ್ಟ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆದ ಗುರುಗಳೇ. ಅವಾಗೆಲ್ಲ ಅಪ್ಪ ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ದಾನೆ ಗುರುಗಳೇ. ಅವ್ರಿಗೆ ಅಪ್ಪಗೆ ಸ್ವಲ್ಪ ನ್ಯಾಯ ನೀತಿ ಅಂದ್ರೆ ಧರ್ಮ ಅಂದ್ರೆ ಇದೆ ಗುರುಗಳೇ. ಅವ್ರಿಗೆ ಮುಖ್ಯ ಗುರುಗಳೇ. ಅಂತದ್ರಾಗ ಬಂದ್ರೆ ಯಾರು ನೋಡಲ್ಲ ಗುರುಗಳೇ. ಅವರು ಏನಪ್ಪ ಈಗ ಅಪ್ಪ ಈಗ ನ್ಯಾಯ ನೀತಿ ಧರ್ಮ ಅಂದ್ರೆ ಧರ್ಮ ಬುದ್ಧಿ ಜಾಸ್ತಿ. ಅಲ್ಲಿ ಅನ್ಯಾಯ ಅಂತ ಬಂದಾಗ ಅಲ್ಲಿ ಮಕ್ಳಿದ್ರು ಕೂಡ ಧರ್ಮನೇ ಮುಖ್ಯ. ಹೌದು ಗುರುಗಳು. ಯಾರಾದಾರ ಏನ್ ಗುರು ಅಷ್ಟೇ ಗುರುಗಳು ಅವರು. ಆತರ ಇದ್ದಾಗೆ ನಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಯಾರು ಇವತ್ತಿಗಾದ್ರೂ ನನ್ ಬಿಟ್ರೆ ನನ್ನ ಮಕ್ಕನಾರಾಯ್ತು ನನ್ನ ತಂಗಿಯರಾಯ್ತು ಇವತ್ತು ಯಾವ್ದೇ ತಪ್ಪು ಮಾಡಿಲ್ಲ ಗುರುಗಳೇ. ಅವ್ರ ಲೈಫಲ್ಲಿ ಇವಾಗ ನಾನು 1-2 ವರ್ಷ ಸ್ವಲ್ಪ ಉಡಾಳಾಗಿದ್ದೀನಿ ಸರ್ ಗುರುಗಳೇ. ನಾನು ಯಾವ್ದು ಲವ್ ಮಾಡಿಲ್ಲ ಗುರುಗಳೇ, ಏನು ಮಾಡಿಲ್ಲ. 21 ವರ್ಷಕ್ಕೆ ಜೀವನ ಪೂರ್ತಿ ಅರ್ಥ ಆಗ್ಬಿಟ್ಟಿದೆ ಗುರುಗಳೇ. ಎಲ್ಲ ಹುಡುಗರು ಫ್ರೆಂಡ್ಸ್ ಎಲ್ಲ ಎಷ್ಟು ಫ್ರೆಂಡ್ ಸರ್ಕಲ್ ಗುರುಗಳೇ. ಎಲ್ಲ ಇಂಥವು ರೌಡಿಸಮ್ ಇದು ಅದು ಅಂತ ಎಲ್ಲ ಮಾಡಿಬಿಟ್ಟಿ ಗುರುಗಳೇ. ಬಟ್ ಇವಾಗ 2 ವರ್ಷ ಗುರುಗಳೇ ನಿಮ್ಮ ವಿಡಿಯೋ ಕೇಳ್ತಾ ನಾನು ಗೊತ್ತಾಗ್ಬಿಟ್ಟಿ ಗುರುಗಳೇ. ಇಲ್ಲಪ್ಪ, ದೊಡ್ಡ ಗುಣ ಅದು. ನೋಡಿ, ನನಗನ್ಸೋದು 21 ವರ್ಷದ ಹುಡುಗ ಮನೆಯಿಂದ ದೂರ ಇದ್ದು ಯಾರು ಅಫ್ಕೋರ್ಸ್ ನಿಮಗಿವತ್ತು ಒಳ್ಳೆ ಜೀವನದ ದರ್ಶನವಾಗಿದೆ. 21 ವಯಸ್ಸಿಗೆ ಅದ್ಭುತವಾಗಿ ಕಷ್ಟ ಸುಖವನ್ನು ಅರ್ಥೈಸ್ಕೊಂಡಿದ್ದೀರಿ. ಆದರೆ ನಿಮ್ಮನೇಲಿ ಹೇಳೋರಿಲ್ಲ ಕೇಳೋರಿಲ್ಲ. ಏನು ಬೇಕಾದರೂ ನೀವು ಮಾಡ್ಬೋದಿತ್ತು. ರೈಟ್, ನಿಮ್ಮ ಕುಡಿದು ತಿಂದು ಮಜಾ ಮಾಡಿ ಎಲ್ಲ ರೀತಿಯ ಸುಖದ ಹಿಂದೆ ಹೋಗಿ ಮಜಾ ಮಾಡುವ ಯೋಚನೆಯನ್ನು ಮಾಡ್ಬೋದಿತ್ತು. ಆದರೆ ಈ 2 ವರ್ಷದಲ್ಲಿ ಆದ ಬದಲಾವಣೆ ಇದೆಯಲ್ಲ, ಈ ಹಿಂದೆ ಇದ್ದಿದ್ದಕ್ಕೂ ಇವತ್ತಿರೋದಕ್ಕೂ ನನಗನ್ಸುತ್ತೆ ತಂದೆ ತಾಯಿಗೆ ಇದ್ರ ಬಗ್ಗೆ ಬಹಳ ಖುಷಿ ಇರುತ್ತೆ ಅಂತ. ನನ್ನ ಮಗ ಒಂಚೂರು ಬದಲಾಗಿದ್ದಾನೆ ಅಂತ ಗೊತ್ತಾ ಅವ್ರಿಗೆ? ಸರ್ ಅವ್ರು ಅವಾಗ ನನಗೆ ಅಪ್ಪ ಬರೀ ನನಗೆ ಬುದ್ಧಿ ಹೇಳ್ಬಿಟ್ರೆ ಗುರುಗಳೇ, ನನಗೆ ಯಾವತ್ತೂ 1 ರೂಪಾಯಿ ಕೊಟ್ಟಿಲ್ಲ, ಏನು ಮಾಡಿಲ್ಲ ಗುರುಗಳೇ. ಆದ್ರೆ ಅವ್ರು ಇವತ್ತು ಅವ್ರ ಬುದ್ಧಿ ಮಾತೇ ನನಗೆ ಇವತ್ತಿಗೆ ಇಲ್ಲಿ ತಂದು ನಿಲ್ಸಿದೆ ಗುರುಗಳೇ. ನಿಜ ನಿಜ. ಅಲ್ಲ, ಅವ್ರಿಗೆ ಕೊಡಕ್ಕೆ ಅವ್ರ ಪ್ರಾಣಿ ಪಾಪ ಏನಿತ್ತು ಹೇಳು ಗುರುಗಳೇ. ತುಂಬಾ ಕಷ್ಟಪಟ್ಟಿದ್ರು ಗುರುಗಳೇ ನಮ್ಮ ತಂದೆ ತಾಯಿ. ಇರ್ಲಪ್ಪ ಇರ್ಲಿ. ಅವಾಗ ಮಳೆ ಬಂದಾಗ ಅಷ್ಟು ತಗಡು ಹಾರೋದ್ರೆ ಮನೆ ಮಗ್ಳ ಅಕ್ಕಪಕ್ಕ ಜನಗಳು ಯಾರು ನಮ್ಮನ್ನ ನೋಡಿಲ್ಲ ಗುರುಗಳೇ. ಸಂಬಂಧಿಕರು ಯಾರು ನೋಡಿಲ್ಲ. ನಮ್ಮ ಅಪ್ಪಗೆ ಒಂದು 8 ವರ್ಷ ಗುರುಗಳೇ ಹುಷಾರಿಲ್ಲಂಗ ಆಗ್ಬಿಡ್ತು. ನಮ್ಮ ಅಮ್ಮ ಕೂಲಿ ಕೆಲಸ ಮಾಡ್ತಾ ಇದ್ಲು. ಅಲ್ಲಿ ಒಂದು 5 ಲಕ್ಷ ರೂಪಾಯಿ ಸಾಲ ಮಾಡ್ಬಿಟ್ರು. 5 ಲಕ್ಷ ರೂಪಾಯಿ ಸಾಲ ಮಾಡ್ಬಿಟ್ಟದಾಗೆ ಅಪ್ಪಗೆ ಅಲ್ಲಿ ಹುಬ್ಳಿ ಕಡೆ ಒಂದು ದವಾಖಾನೆಯಲ್ಲಿ ಹಾಕಿದ್ರು ಗುರುಗಳೇ. ಹೆಂಗ ದೇವ್ರ ಪುಣ್ಯಲಿಂತ ಆರಾಮಾದ್ರು ಗುರುಗಳೇ. ಇವಾಗ ಚೆನ್ನಾಗವ್ರೆ ಗುರುಗಳೇ, ಇವಾಗ ಚೆನ್ನಾಗವ್ರೆ. ಅವಾಗ ತುಂಬಾ ಬರ್ತಾನ ಗುರುಗಳೇ, ತುಂಬಾ ಬರ್ತಾನ. ಅವಾಗೆ ನಾನು ಸಣ್ಣ ಇದ್ದಾಗೆ ನಮ್ ಕಾಕ ಎಲ್ಲ ಜಗಳ ಮಾಡ್ಬಿಟ್ಟು ನಮ್ಮ ಅಕ್ಕನ್ ಕೊಟ್ಟಿಲ್ಲ. ಈಗ
ಈಗ ಫಸ್ಟ್ನೇದಕ್ಕಿನ ಕೊಟ್ಟಿದ್ವಿ ಗುರುಗಳೇ. ಅವರು ಗಂಡ ಎಲ್ಲ ನಮ್ಮ ಅಪ್ಪನ ಮೇಲೆ ಸ್ವಲ್ಪ ದೌರ್ಜನ್ಯ ಮಾಡಿದ ಗುರುಗಳೇ. ಅಂದ್ರೆ ನಿಮ್ ಭಾವನೆ? ಹಾ, ನಮ್ ಭಾವನೆ. ಅವ್ರಿಗೆ ಈಗ ನಮ್ಮ ಅಪ್ಪನ ಅಕ್ಕ ತಂಗಿಯರು ಅಪ್ಪನ ನಾವು ಹೋದಾರ ಅವ್ರ ಅಣ್ಣ ತಮ್ಮರು. ಆತ ಅವ್ರ ಕಡೆ ಒಂದ್ ಕಡೆ, ಇವ್ ನಮ್ಮಪ್ಪ ಒಬ್ಬ. ನಮ್ಮಪ್ಪ ದೈವ ಅಂತಾರ ಗೊತ್ತಾ ಗುರುಗಳೇ ಜನಗಳು. ಇಂಥ ದೈವ ಅಪ್ಪ. ಅವರು ಅಷ್ಟ್ರು ಒಂದ್ ಕಡೆ ಗುರುಗಳೇ. ಈ ತರ ಅವಾಗೆಲ್ಲ ಅವರೆಲ್ಲ ಆ ತರ ಮಾಡ್ಬಿಟ್ಟು ಹಂಗ ಒಂದ್ ಜೀವನ ಮಾಡಿ ಬಂದಿದಾರೆ ಗುರುಗಳೇ. ಅದೆಲ್ಲ ಕಣ್ಣಾರೆ ನೋಡ್ತಾ ಇದ್ರ, ಆದ್ರೂ ನಿಮಗೆ ಅಷ್ಟು ಆ ಸಮಯದಲ್ಲಿ ತಂದೆಗೆ ನೆರವು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಥವಾ? ಗುರುಗಳು ಇನ್ನೂ ಚಿಕ್ಕೊಂಡಿದ್ನ ಗುರುಗಳೇ ನಾನು. ಬಟ್ ಅವರೆಲ್ಲರ ನೋವಿನ ಜೊತೆಗೆ ನಿಂದೊಂದು ನೋವು. ಗುರುಗಳೇ ಉಡಾಳ ಬಿದ್ದು ಅವ್ರಿಗೆ ಮತ್ತೆ ನೋವು ಕೊಡ್ತಿದ್ರಿ. ಅವರೆಲ್ಲ ನೋವು ಕೊಟ್ರೆ ನಿನ್ ಮಗನಾಗಿ ನೀವು ಒಂಥರ ನೋವು ಕೊಡ್ತಿದ್ರಿ. ಒಬ್ಬನ ಮಗ ಗುರುಗಳೇ. ಪಾಪ ಅವರು ಮಧ್ಯರಾತ್ರಿ ಎಲ್ಲ ಹೇಳ್ತಾ ಇದ್ರು ಬುದ್ಧಿನ. ಮಧ್ಯರಾತ್ರಿ ಆಯ್ತು, ನಾನ್ ಮನ್ಯಾಗೆ ಹೊರಗಡೆಯಿಂದ ಒಳಗಡೆ ಬಂದ್ರೆ ಗುರುಗಳೇ, ಅಕ್ಕಪಕ್ಕ ಮಂದಿ ಹಿಂಗ, ಊರ ಕೆರೆ ಮಂದಿ ಹಿಂಗ, ಅಂತಂಬ್ರೆಲ್ಲ ಹಿಂಗ, ನೀನ್ ಹಾಳಾದ್ರ ನಮ್ಗೆ ಯಾರಪ್ಪ ಅಂತ ಈ ತರ ಎಲ್ಲ ಬುದ್ಧಿ ಹೇಳ್ತಾ ಇದ್ರ. ಒಳ್ಳೆ ಬುದ್ಧಿ ಕಲಿ, ನಾಲ್ಗಿ ಶುದ್ಧತೆ ಇಟ್ಕೋ, ಯಾರು ಕೆಟ್ಟ ದೃಷ್ಟಿ ಮಾಡ್ಬೇಡ. ಎಲ್ಲೇ ಒಬ್ಬ ನಿನ್ಗೆ ಇಷ್ಟ ಆಯ್ತು ಅಂದ್ರೆ ಎಲ್ಲಾರ ಒಬ್ಬ ದೂರ ಹೋಗಿ ಯಾರೊಬ್ಬ ನಿನ್ಗೆ ಬೇಕಾದ್ರೆ 2 ಮಾತು ಮಾತಾಡ್ಸಿ ಬಂದು ನಿನ್ ಪುಸ್ತಕ ಹಿಡ್ಕೊಂಡು ಓದಿ ವಿದ್ಯಾವಂತ ಆಗಂತ ಹೇಳ್ತಿದ್ರು ಗುರುಗಳೇ. ಇವತ್ತಿಗೆ ತಂದೆಗೆ ಎಷ್ಟು ವಯಸ್ಸಾಗಿದೆ? ಇವಾಗ ತಂದೆಗೆ 48 ಇರ್ಬೋದು. 48. ಮನೆ ಕಟ್ಟಿದ್ರ ಊರಲ್ಲಿ? ಗುರುಗಳೇ ಇವಾಗೆಲ್ಲ ಒಂದು ದೊಡ್ಡ ಮನೆ ಕಟ್ಟಿದೀವಿ ಗುರುಗಳೇ. 20 ಎಕರೆ ಹೊಲ ಮಾಡಿದೀವಿ ಗುರುಗಳೇ. ಸೂಪರ್ಪ್ಪ. ಎಷ್ಟು ವರ್ಷದಿಂದ ದುಡಿತಾ ಇದ್ದೀರಿ ನೀವು ಮನೆಗೆ ಕೊಡುವಷ್ಟು, ಅಥವಾ ಅಫಿಷಿಯಲ್ ಆಗಿ? ಗುರುಗಳೇ ಇವಾಗ ದುಡ್ಡಿಗೆ ಹೋಗಿ ಬಂದಿನ ಗುರುಗಳೇ. ಒಂದ್ ಮೆಷಿನ್ ಹೋಗ್ಬಿಟ್ಟು ಜಸ್ಟ್ 1 hour ಇಂದ ಬಂದಿನ ಗುರುಗಳೇ. 4 ವರ್ಷದಿಂದ ದುಡ್ದಿದ್ದೀನಿ ಗುರುಗಳೇ ಕಂಪ್ನಿಯಲ್ಲಿ. ಮನೆಗೆ ಎಷ್ಟು ಕೊಡ್ತೀರಿ? ಅಂದ್ರೆ ಮನೆಗೆಲ್ಲ ಕೊಡ್ತೀರಿ? ಇವಾಗ ಹಬ್ಬ ಒಂದು 25,000 ಇದ್ರೆ ಗುರುಗಳೇ 3,000 ಇಟ್ಕೊಂಡು 22,000 ಮನೆಗೆ ಹಾಕ್ತೀನಿ ಗುರುಗಳೇ. ತಂದೆನೇ ಎಲ್ಲ ನೋಡ್ಕೊಳ್ತಾರೆ? ಗುರುಗಳೇ ಒಂದ್ 3,000 ರೂಪಾಯಿದಲ್ಲಿ 1,500 ರೂಪಾಯಿ ರೂಮ್ ಬಡಿ ಕಟ್ಟಿ 1,000 ರೂಪಾಯಿ ನಂಗೆ ಖರ್ಚಿಗೆ ಇಟ್ಕೊಂಡ್ಬಿಡ್ತೀನಿ ಗುರುಗಳೇ. ಮಿಕ್ಕಿದೆಲ್ಲ ಅಪ್ಪ ಅವರಿಗೆ ಹಾಕ್ಬಿಡ್ತೀನಿ ಗುರುಗಳೇ. ಇಂಥ ಮಗನಪ್ಪ ನೀನು, ಸಾರ್ಥಕ ಕಣಿಯ. ಗುರುಗಳೇ ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟಿದ್ರು. ಒಬ್ಬ ಮಗನಾಗಿ 21 ವರ್ಷಕ್ಕೆ ತಂದೆ ತಾಯಿಗಳ ಕಷ್ಟ ಅರ್ಥ ಮಾಡಿಕೊಂಡಲ್ಲಪ್ಪ. ನೀನು ನಿಜಕ್ಕೂ ದೇವ್ರ ಮಗನೇ. ಹೌದು, ಎಂದಾಗಿರ್ಬೋದು, ಕೆಲವು ಓಡಾಳತನ ಆಗಿರ್ಬೋದು, ಕೆಲವು ಅಪಭ್ರಂಶಗಳಾಗಿರ್ಬೋದು ನಿಮ್ಮಿಂದ. ಅದು ವಯೋಸಹಜವಾಗಿ ಫ್ರೆಂಡ್ಸ್ ಜೊತೆ ಸೇರಂಗಾಗಿದೆ. ಆದರೆ ತಂದೆ ಹೇಳ್ದಂಗೆ ಸುತ್ತ ತನ್ನೋರು ನನ್ನೋರು ಅಂತ ಇದ್ದವರೆಲ್ಲ ಬೆನ್ನಿಗೆ ಚೂರಿ ಹಾಕಿ ನಿಮ್ಮ ತಂದೆ ಬಂಟಿಯಾಗಿ ನಿಂತುಕೊಂಡಾಗ ಅವತ್ತಿಗೆ ಅವ್ರಿಗಿದ್ದಿದ್ದು ಊರ್ಗೋಲು ನಂಬಿಕೆ ನೀನೊಬ್ಬ ಮಾತ್ರ. ನೀನು ಒಂಚೂರು ಹಂಗಿಂಗ ಆಗ್ಬಿಟ್ರೆ ಅವ್ರು ಬದುಕಲಿಕ್ಕೆ ಕಾರಣವೇ ಇಲ್ಲ ಈ ಲೋಕದಲ್ಲಿ. ಅಳಿಯನಿಂದ ಹಿಡಿದು ಒಡ ಊಟದವರಿಂದ ಹಿಡಿದು ಅಕ್ಕ ತಂಗಿದಿರಿಂದ ಹಿಡಿದು ಎಲ್ಲ ಬೆನ್ನಿಗೆ ಚೂರಿ ಹಾಕಬೇಕಾದ್ರೆ ಪಾಪ ಎಲ್ಲಿ ನೀನೂ ಕೈ ತಪ್ಪು ಹೋಗ್ತೀವಿ. ಒಬ್ಬ ಮಗ, ಗಂಡು ಮಗ ಅನ್ನೋದ ಎಲ್ಲ ಈ ಥರ ಹಿಂದಿಗೆ ಬೆನ್ನಿಗೆ ಚೂರಿ ಹಾಕಾದ್ಮೇಲೆ ಅಯ್ಯೋ ನನ್ನ ಮಗನಾದರೂ ಒಂಚೂರು ದೊಡ್ಡವನಾದ ಮೇಲೆ ನಮಗೆ ಆಗ್ತಾನೆ, ಯಾಕಂದರೆ ಇವರೆಲ್ಲ ಹಿಂಗೆ ಮಾಡಿಬಿಟ್ರು ಅಂತ. ಅವತ್ತಿಗೆ ಪಾಪ ಆ ಭಯದಲ್ಲಿ ನಿಮಗೆ ಬುದ್ಧಿ ಹೇಳಿರ್ಬೋದು, ಕೂಗಾಡಿರ್ಬೋದು, ಅಷ್ಟೆಲ್ಲ ಮಾಡಿರ್ಬೋದು. ನೀವು ಒಂಚೂರು ಆ ಕಡೆ ಈ ಕಡೆ ತಪ್ಪು ಹೋಗಿ ನೀವು ಅವ್ರ ಪಕ್ಷ ಸೇರಿ ನಿಂತುಬಿಟ್ಟಿದ್ರೆ ತಂದೆ ತಾಯಿ ಯಾಕೆ ಬದುಕಬೇಕಿತ್ತು? ಆದರೆ ನಿಮ್ಮ ದೊಡ್ಡ ಗುಣ ಇವತ್ತು ತಂದೆ ತಾಯಿಯನ್ನು ಕಣ್ಣೀರು ಹಾಕಿಸದಂತೆ ನಿಮ್ಗೆ ಶಕ್ತಿ ಮೀರಿ ಇವತ್ತು ನೋಡಿ 21 ವರ್ಷ ಇನ್ನೂ ನೀವು ಹೀಗೆ 21ಕ್ಕೆ ಹಿಂಗಿದ್ದೀರಿ. ನೀವು ಧರ್ಮ ಮಾರ್ಗದಲ್ಲಿ ಒಳ್ಳೆ ರೀತಿಯಲ್ಲಿ ನಡೆದರೆ 26, 27, 28 ಅಷ್ಟೊತ್ತಿಗೆ ನಿಮ್ಮ ಸ್ಥಿತಿನೇ ಬೇರೆ ಇರುತ್ತೆ. ಆರೋಗ್ಯ ಕಾಪಾಡಿಕೊಂಡು ಯಾರು ಸವಾಸಕ್ಕೆ ಹೋಗದಂಗೆ ಒಳ್ಳೆ ರೀತಿಯಲ್ಲಿ ಹೋದರೆ. ಬಟ್ ನೀವೇ ಸಾಕ್ಷಿ, ಎಂಥ ಕೆಟ್ಟ ಹುಡುಗ ಕೂಡ ಕಾಲಕ್ರಮೇಣ ಒಳ್ಳೆ ರೀತಿಯಲ್ಲಿ ಬದಲಾಗಲಿಕ್ಕೆ ಅವಕಾಶ ಇದೆ ಅಂತ.
ತಂದೆ ತಾಯಿನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು. ಯಾರು ನಿಮ್ಮ ತಂದೆಯನ್ನು ಅಷ್ಟೆಲ್ಲ ಅನ್ಯಾಯವಾಗಿ ನಡೆಸ್ಕೊಂಡ್ರು ಅವ್ರಿಗೆ ಶಿಕ್ಷೆ ಕೊಡೋಕೆ ಹೋಗಬೇಡ, ಆದರೆ ಅವ್ರ ಮುಂದೆ ತಂದೆ ತಾಯಿಯನ್ನು ರಾಜನಂತೆ ನೋಡ್ಕೊ. ಅಷ್ಟೇ ನೀವು ಅವ್ರು ಕೊಡೋ ಉತ್ತರ ಹೊರತು ಅವರೆಲ್ಲ ಮಾಡಿದವರು, ಬೈದವರು, ಅಂದವರು, ಬೆನ್ನಿಗೆ ಚೂರಿ ಹಾಕಿದವರು ಅವರವ್ರ ಸಮಯ ಬಂದಾಗ ಅವರು ಅದನ್ನು ಅನುಭವಿಸ್ಕೊಳ್ತಾರೆ. ನೀವು ಸಪ್ರೇಟ್ ಏನು ದ್ವೇಷ ತೀರಿಸ್ಕೊಳ್ಳೋದು ಬೇಡ. ಆದರೆ ನನಗಿಲ್ಲಿ ಕಾಣ್ತಿರೋದು ಏನಂದರೆ, ಅವತ್ತಿಗೆ ಇದ್ದ ಒಬ್ಬ ಮಗ ಅವರಿಗೆ ತನ್ನವರೆಲ್ಲ ಮೋಸ ಮಾಡಿದಾಗ ಮಗ ನಾಳೆ ಆಸರೆ ಆಗ್ತಾನೆ ಅನ್ನೋ ಒಂದೇ ಒಂದು ಭರವಸೆ. ಇವತ್ತಿನ ಕಾಲಕ್ಕೆ ಅನ್ನೋ ಮನೇಲಿ ಹೆಣ್ಮಕ್ಳಿದ್ರೆ ಗಂಡವರೇ ಬಂದು ಮದುವೆ ಮಾಡಿಕೊಂಡು ಅವರೇ ದುಡ್ಡು ಕೊಟ್ಟು ಕರ್ಕೊಂಡು ಹೋಗ್ತಾರಪ್ಪ. ಸ್ವಲ್ಪ ಹಿಂದೆ ಹಂಗಿರ್ಲಿಲ್ಲ ಅಲ್ವಾ? ತಂದೆ 3 ಹೆಣ್ಮಕ್ಳು ಮದುವೆ ಮಾಡೋದೇನು ಸುಲಭನಾ? 3 ಹೆಣ್ಮಕ್ಳು ಮದುವೆ ಮಾಡಿ ನಮ್ಮನ್ನ ಯೋಚನೆ ಮಾಡಿ. ಇವತ್ತಿಗೆ ನಿಮಗೆ 20,000 ಇರ್ಬೋದು, ಅವತ್ತಿಗೆ 200 ರೂಪಾಯಿ ದುಡಿದ್ರೆ ಅದು 20,000. ಆದರೂ ನಿಮ್ಮ ಬಗ್ಗೆ ಹೆಮ್ಮೆ ಅನ್ನಿಸ್ತಿದೆ. ಕಾರಣ ಹಿಂದೆ ಎಲ್ಲ ರೀತಿಯಲ್ಲೂ ಒಂದಷ್ಟು ತಪ್ಪುಗಳಾಗಿದ್ದಾವೆ. ಹುಡುಗರ ಜೊತೆ ಸೇರಿ ತಂದೆ ತಾಯಿಗೆ ನೋವು ಕೊಟ್ಟಿರೋದು ಎಲ್ಲ ಮಾಡಿದ್ದೀರಿ. ಆದರೆ 21 ಏಜಿಗೆ ಎಲ್ಲ ತಿಳ್ಕೊಂಡು ಈ ಮಟ್ಟಿಗೆ ತಿಳುವಳಿಕೆ ಉಳ್ಳವರಾಗಿ ತಂದೆ ತಾಯಿಗಳ ಕಷ್ಟ ಅರ್ಥ ಮಾಡಿಕೊಂಡು ಕಣ್ಣಲ್ಲಿ ನೀರು ಹಾಕ್ತೀರಿ. ಈ ಮನುಷ್ಯನ ಒಳಗಡೆ ಇರುವ ಅಥವಾ ನಿಮ್ಮೊಳಗಡೆ ಇರುವ ಆ ಸಂವೇದನೆ, ಆ ತಂದೆ ತಾಯಿಗಳ ಕುರಿತಾಗಿ ನಿಮ್ಮೊಳಗಡೆ ಇದ್ದ ನಿಜವಾದ ಆ ವಾತ್ಸಲ್ಯ ಹೊರಗಡೆ ಬರಲಿಕ್ಕೆ ಸ್ವಲ್ಪ ಸಮಯ ತಗೊಂಡಿದೆ ಅಷ್ಟೇ. ಆದರೆ ಇನ್ನು ಮುಂದೆ ನೀವು ಎಷ್ಟು ಧರ್ಮದ ದಾರಿಯಲ್ಲಿರೋರಾಗಿ ಖಂಡಿತ ಎಲ್ಲರ ಮುಂದೆ ರಾಜನಾಗಿ ನೀವು ಬದುಕ್ತೀರಾ. ಏನಂದರೆ ಒಂದು ಪಡ್ಕೊಳ್ಬೇಕಂದ್ರೆ ಒಂದು ತ್ಯಾಗ ಮಾಡಬೇಕಪ್ಪ. ಜೊತೆನೂ ಇರ್ತೀನಿ, ಮಜನೂ ಮಾಡ್ತೀನಿ, ಅದು ಮಾಡ್ತೀನಿ, ಈ ಕಡೆ ದುಡಿಮೆನೂ ಮಾಡ್ತೀನಿ, ಮನೆಯವ್ರ ಎಲ್ಲ ಊರವ್ರ ಮುಂದೆ ನಾನು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ತೀನಿ. ಆಗಲ್ಲ. ನೀವು ಒಂದು ವೇಳೆ ಇವಾಗ ದುಡಿತಾ ಇದ್ದೀರಲ್ವನಪ್ಪ, ಬಿಡು ಯಾರು ನಾನು ಕೇಳೋರಿಲ್ಲ ಅಂತ ನೀವು ಸಂಜೆ ಹೊತ್ತು ಫ್ರೆಂಡ್ಸ್ ಕೊಟ್ಟು ಹೋಗೋದು ರೂಢಿ ಮಾಡ್ಕೊಳ್ಳಿ. 2-3 ದಿನ ರೂಢಿ ಆಗಲಿ. ಆಮೇಲೆ ನೋಡಿ ಇರೋಬ್ಬರು ದುಡಿಮೆ ಈಗ 22,000 ಕೊಟ್ಟು 3,000 ಮಡಿಕೋತೀರ. ನೆಕ್ಸ್ಟ್ 3,000 ಕಳಿಸಿ 22,000 ಮಡಿಕೊಂಡ್ರೆ ಸಾಲಲ್ಲ, ಹಂಗಾಗ್ಬಿಡುತ್ತೆ ಅಲ್ವಾ? ಅದಕ್ಕೆ ನಿಮ್ಮನ್ನು ನೋಡಿದಾಗ ನನ್ನ ಜೀವನ ನನಗೆ ನೆನಪಾಗ್ತಿದೆ. ನಮ್ಮ ತಾಯಿ ಅವಾಗೆಲ್ಲ ಯಾವ ತರ ಇದ್ನ ಗೊತ್ತಾ ಗುರುಗಳೇ? ಈಗ ಯಾವ್ದಾರ ಹುಡುಗರಿಗೆ ಒಬ್ಬ ಹೊಡೆದ್ಬಿಟ್ರೆ ನಾನೇ ಹೊಡೆದ್ಬಿಡೋನು ಅವ್ನಿಗೆ ಹೋಗಿ. ನಾನೇ ಹೊಡೆದ್ಬಿಡೋನು. ಹಿಂಗ್ ದುಡ್ಡು ಇಲ್ಲ ಅಂದ್ರೆ ಮಗ ಕೊಡುವಂತ ಈ ತರ ಅವ್ರಿಗೆ ಉಣ್ಣಕ್ಕೆ ರೊಕ್ಕ ಇಲ್ಲದಾಗ ನಾನು ಹೋಗ್ಬಿಟ್ಟು ಊಟ ಕೊಟ್ಟಿದ್ದೀನಿ ಎಷ್ಟೋ ಸಲ ಗುರುಗಳೇ. ಅವ್ರು ನನಗೆ ಯಾರಿಲ್ಲ ನಮ್ ಫ್ರೆಂಡ್ ಸರ್ಕಲ್ ಅಂತೇಳಿ ಎಷ್ಟೋ ನಂಬಿದ್ದೀನಿ ಗುರುಗಳೇ. ಇವಾಗ ನಾನು ಒಬ್ಬಂಟಿ ಗುರುಗಳೇ, ನನಗೆ ಯಾರಿಲ್ಲ ಗುರುಗಳೇ. ಏನಪ್ಪ ಆಗ ನೋಡಿದ್ರೆ ಆಗ ನೀನು ಒಬ್ಬಂಟಿ, ಈಗ ನಿನಗೆ ನಿನ್ನವರು ಅಂತ ಇದ್ದಾರೆ, ನಿನ್ನ ಜೊತೆ ಧರ್ಮ ಇದೆ, ನಿನ್ನ ಜೊತೆ ಎತ್ತವರಿದ್ದಾರೆ. ಆಗ ನಿನ್ನ ಸುತ್ತ ಎಲ್ಲರೂ ಇದ್ರು ಅಂತ ನೀನು ಅಂದ್ಕೊಂಡಿದ್ದೆ, ಬಟ್ ಅದು ಸುಳ್ಳು. ಈಗ ನೀನೇನಿದೆಯಲ್ಲ ಇದೇ ಸತ್ಯ. ಒಂದೆರಡು ದಿನ ಎಲ್ಲರಿಂದ ದೂರ ಆಗಿ 1-2 ದಿನ ಹಳೆ ಬಟ್ಟೆ ಇಟ್ಕೊಂಡು ಓಡಾಡಿ ಯಾರು ನಿಮ್ಗೆ ಬೆಲೆನೇ ಕೊಡಲ್ಲ. ಗುರುಗಳೇ, ನಾನು ಇವತ್ತು ಬೆಂಗಳೂರಿದ್ದ ನಾನು ಊರಿಗೆ ಹೋಗ್ಬೇಕಾದ್ರೆ ನಮ್ಮ ತಾಯಿ ಹಳೇದೆಲ್ಲ ಒಂದ್ಸಲ ಹೇಳ್ತಾರೆ ಗುರುಗಳೇ. ಈಗ ಅಕ್ಕ ತಂಗಿಯರು ಬಂದಿರ್ತಾರ ಗುರುಗಳೇ ಮನೆಗೆ, ಎಲ್ಲರೂ ಮಲಗ್ಬೇಕಾದ್ರೆ ಊಟ ಮಾಡಿ ಈ ತರ ಇತ್ತಪ್ಪ ಜೀವನ, ಅವಾಗೆಲ್ಲ ಯಾರು ಆಗ್ಲಿಲ್ಲ. ನಾವು ಇನ್ನೊಬ್ರು ಮನೆಗೆ ಹೋದ್ರೆ ಗುರುಗಳೇ ಎಲ್ಲಿ ರೊಕ್ಕ ಕೇಳ್ತಾರ ಅಂತೇಳಿ ಕದ ಹಾಕ್ಯಾನ ಗುರುಗಳೇ. ನಿಜ ಕದ ಹಾಕ್ಯಾನ ಗುರುಗಳೇ. ಅಪ್ಪ ಅಮ್ಮ ಒಂದು ಹಳ್ಳಿ ಬಂದ್ ದೂರ ಒಂದು ಗುಡಿ ಇದೆ ಗುರುಗಳೇ, ಊರ್ ಹೊರಗಡೆ ಅಲ್ಲೆಲ್ಲಾ ಜೀವನ ಮಾಡ್ಬಿಟ್ಟು ಮಳೆ ಚಳಿ ನಮ್ಮನ್ನೆಲ್ಲ ಬಗಲ ಇಟ್ಕೊಂಡು ಎಲ್ಲೋ ಅಪ್ಪ ಕಾಂಕ್ರೀಟ್ ಕೆಲಸ ಮಾಡ್ಬಿಟ್ಟು ಇಷ್ಟು ಉದ್ದ ಗುರುಗಳೇ. ನಮ್ಮ ಅಮ್ಮ ಹೇಳ್ತಾಳೆ ಅಪ್ಪಗೆ ಇಷ್ಟು ಉದ್ದ ಊರಂತ ಊರುಗಳೇ, ಇಷ್ಟುದ್ದ ಕೂದಂತೆ, ಮಳೆ ದೊಡ್ಡ ಮಳೆ ಅಂತ ಊರುಗಳೇ, ಸಿಡ್ಲು ಮಳೆ. ಅವಾಗೆಲ್ಲ ದೂರದಿಂದ 20-25 ಕಿಲೋಮೀಟರ್ ಕಾಂಕ್ರೀಟ್ ಕೆಲ್ಸಕ್ಕೆ ಹೋಗ್ಬಿಟ್ಟು ಅಲ್ಲಿ ಗುಡಿಗೆ ಬರೋ ಊರುಗಳೇ, ಗುಡಿ ಕೆಳಗಡೆ ಗಿಡ ಬುಡಕ್ಕೆ ನಾವು ಹಿಂಗತಿ ಅವ್ವ ಹಿಂಗ ಸೆರಗನ್ಯಾಗ ನಮ್ಮನ್ನ ಕಟ್ಕೊಂಡು ಜೀವನ ಮಾಡಿ ಗುರುಗಳೇ. ಅದನ್ನ ಇವತ್ತಿಗೂ ನಾವು ಇಲ್ಲಿ ನಾನು ಬೆಂಗಳೂರಾಗ ಇರ್ಬೇಕಾದ್ರೆ ಗುರುಗಳೇ ಅದ್ರ ಹಳೆದೆಲ್ಲ ನೆನ್ಸ್ಬಿಟ್ಟು ನಾನು ಹೊತ್ತು ಊಟ ಮಾಡೋದು ಗುರುಗಳೇ. ನಿಜನಪ್ಪ, ನಾನು ಹೇಳ್ತೀನಿ, ಎಷ್ಟೋ ಸಾರಿ ನೀವು ನಿಮ್ಮ ಅಕ್ಕ ತಂಗಿದಿರು ಎಲ್ಲ ಒಂದು ಕಡೆ ಕೂತಾಗ ಇವತ್ತಿಂದ ಏನು ನಡೀತಾ ಇದೆ ಅದೊಂದು ಸ್ವಲ್ಪ ಮಾತಾಡಿ. ಆದರೆ
ಎಲ್ಲಿಂದ ಬಂದ್ರಿ ಅಲ್ವಾ, ಅವತ್ತು ನಿಮ್ಮ ತಾಯಿ ತಂದೆಯರು ಇವತ್ತು ನೀವು ಇವತ್ತು ನೋಡ್ತಾ ಇರೋ ನಿಮ್ಮ ಬದುಕಿನ ಕಾಲ್ಭಾಗವನ್ನು ಅವತ್ತು ಆ ಸುಖ ಅವ್ರು ನೋಡಿಲ್ಲ. ನಿಮಗೋಸ್ಕರ ಜೀವನ ತೇದು 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 ಎಲ್ಲಿವರೆಗೂ ಬಂದು ನಿಂತಿದ್ದಾರೆ. ಎಲ್ಲಿಂದ ಈಚೆಗೆ ಯಾವುದೇ ರೀತಿ ಅವ್ರ ತಲೆ ತಗ್ಸೋ ಹಾಗೆ ನೋಡಿ. ಅವ್ರಿಗೆ ಅಂಬ್ಲಿ ಕುಡ್ದಿರ್ಬೋದು, ಆದರೆ ಮರ್ಯಾದೆ ಕಳ್ಕೊಂಡು ಬದುಕಿಲ್ಲ. ಇಲ್ಲ ಸರ್, ಇಲ್ಲ ಗುರುಗಳೇ, ಅದು ನಮ್ಮ ನ್ಯಾಯ ನೀತಿ ಧರ್ಮ ಸರ್ ಗುರುಗಳೇ. ಯಾಕಂದ್ರೆ ತಟ್ಟೆ ಒಳಗಡೆ ಮೃಷ್ಟಾನ ಇದ್ರೇನಪ್ಪ, ಹೊರಗಡೆ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯಗಳಿಲ್ಲ ಅಂದರೆ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಹಾಗಾಗಿ ಒಬ್ಬ ಮಗನಾಗಿ ನೀವಿವತ್ತು ಇನ್ನೂ ತಿಂಗಳಿಗೆ 1,00,000 ಕೊಡ್ಬೋದು, ಆದರೆ ಮರ್ಯಾದೆ ತೆಗೆಯುವಂಥ ಕೆಲಸ ಮಾಡಿಬಿಟ್ಟು 1,00,000 ಕೊಟ್ರೆ ಏನು ಬಂತು? ಅಂಥದ್ದೇನು ಮಾಡಿದೆ. ಆಯಿತು, ಈ ಹಿಂದೆ ಏನಾಗಿದ್ದು ತಿದ್ದುಕೊಂಡಿದ್ದೀರಿ. ನಾನು ಹೇಳೋದು, ನೀವೊಂದೊಳ್ಳೆ ಅದ್ಭುತ ಮಾತು ಹೇಳಿದ್ರಿ. ಎಲ್ಲೋ ಊರ ಕಡೆ ಹೋಗಿ ಎಲ್ಲ ಒಂದು ಕಡೆ ಸೇರಿದಾಗ, ಅದರಲ್ಲೂ ಅಪ್ಪ ಅಮ್ಮ ಅಕ್ಕ ತಂಗಿದಿರು ಅಥವಾ ನಿಮ್ಮವರೆಲ್ಲ ಒಂದು ಕಡೆ ಕೂತಾಗ ನೆನಪು ಮಾಡ್ಕೊಳ್ಳಿ, ಹಿಂದೆ ಹಿಂಗಿತ್ತು, ಹೆಂಗೆ ಬಂದ್ವಿ ಎಲ್ಲ ನೆನಪು ಮಾಡ್ಕೊಳ್ಳಿ ಕೂತ್ಕೊಂಡು. ಯಾಕಂದರೆ ಇವತ್ತಿಗೂ ನಮ್ಮ ಅಜ್ಜಿ ತಾತ ಬಂದರೆ ನಾನು ಎಲ್ಲ ಕೆಲಸ ಮುಗಿಸಿ ಅವ್ರ ಮಂಚದ ಮೇಲೆ ಕೂತ್ಕೊಂಡ್ರೆ ನಾನು ಕೂತ್ಕೋತೀನಿ ಸ್ವಲ್ಪ ಕೆಳಗಡೆ ಕೂತ್ಕೊಂಡು. ನಾನೇ ಬೇಕು ಅಂತಲೇ ನಾನೇ ವಿಷಯ ಎತ್ತುತ್ತೀನಿ. ಅವಾಗೆಲ್ಲ ಹಿಂಗಿತ್ತಲ್ಲ, ಮಾಳಿಗೆ ಮನೇಲಿದ್ರಿ, ಅವಾಗೆಲ್ಲ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಮನೇಲಿ ಅನ್ನ ಮಾಡ್ತಿದ್ದೆ, ತಿಂಗಳಿಗೊಮ್ಮೆ ವಾರಕ್ಕೊಮ್ಮೆ. ಅವಾಗೆಲ್ಲ ಅವ್ರಿವ್ರು ಕೊಟ್ಟ ಅಂಗಿಗಳು ಚಡ್ಡಿಗಳೆಲ್ಲ ಹಾಕೊಳ್ತಿದ್ರು. ಈ ಎಲ್ಲ ಬದುಕನ್ನು ಅವ್ರ ಬಾಯಿಂದ ಕೇಳ್ತಾ ಹೋದಾಗ ಯೋಚನೆ ಮಾಡಿ, ನಿಮ್ಮ ಪೂರ್ವಜರು ಏನು ಬದುಕನ್ನು ಬದುಕೋದ್ರು ಅದರ 10% ಕಷ್ಟಗಳು ನಿಮಗಿರಲ್ಲ. ಇಲ್ಲ ಗುರುಗಳೇ, ಇದೇ ನಾವು ಊರಲ್ಲಿ ಇದ್ದಾಗೆ ಮೊನ್ನೆ ಜಾತ್ರೆ ಇತ್ತು, ಊರಾಗ ಇದ್ದಿದ್ರೆ ನಾವು ಕಾಲ್ ಟ್ರೈ ಮಾಡಿದೆ ಗುರುಗಳೇ, ಅಪ್ಪ ಅಮ್ಮ ಜೋಡಿ ಮಾತಾಡ್ಸ್ಬೇಕಂತ. ಅದು ಕಾಲು ತಗೊಲಿಲ್ಲ ಗುರುಗಳೇ. ಹಂಗಾಗಿ ಇವಾಗ ಇಲ್ಲಿ ಖಂಡಿತ ಮಾತಾಡೋಣ. ಬಟ್ ಇವತ್ತು ಎಷ್ಟು ಹುಡುಗರಿಗೆ ಇನ್ನೂ 16, 17, 18, 19ರಲ್ಲೇ ಜೂಜು ಮೋಜು ಬಿಟ್ಟಿಂಗು ಹುಡುಗಿ ಅದು ಇದು ಅಂತ ಹೋಗಿ ಹಾಳಾಗೋರ ನಡುವೆ, ಅಥವಾ ಹಂಗೆ ಹಾಳಾದರೂ ಕೂಡ ನಿಮ್ಮಂತೆ ತಿದ್ದುಕೊಳ್ಳಿಕ್ಕೆ ಅವಕಾಶ ಇದೆ. ಅಪ್ಪ ಅಮ್ಮನ ಕಣ್ಣೀರಿನ ಮುಂದೆ ಯಾವ ಫ್ರೆಂಡ್ಸ್ಗಳನ್ನ ಹಾಕ್ಕೊಂಡು, ಯಾವ ರೌಡಿಜಾಮ್ ಮಾಡಿಕೊಂಡು, ಯಾವ ಕುಡಿತ ಮಾಡಿಕೊಂಡು ಏನೇ ಮಾಡಪ್ಪ, ಅವೆಲ್ಲ ನರಕಕ್ಕೆ ದಾರಿ. ಹಾಗಾಗಿ ಎತ್ತವರಿಗೆ ದುಃಖ ಕೊಟ್ಟು ಯಾವ ಫ್ರೆಂಡ್ಸ್ಗಳನ್ನ ಗ್ರೂಪ್ ಹಾಕೊಂಡು ಓಡಾಡಿದ್ರು, ಎಲ್ಲ ಫ್ರೆಂಡ್ಸ್ಗೂ ಅವ್ರವ್ರದ್ದೇ ಸಂಸಾರ, ಅವ್ರವ್ರದ್ದೇ ಅಪ್ಪ ಅಮ್ಮ ಬದುಕು ಅಂತ ಇರುತ್ತೆ. ಎಲ್ಲರಿಗೂ ಅವ್ರವ್ರದ್ದೇ ಎಲ್ಲ ಬುಡ ಸುಡೋಗಳಿಗೆ ಬರುತ್ತೆ. ಹಂಗೆ ಬಂದಾಗ ಎಲ್ಲರೂ ಒಬ್ಬೊಬ್ಬರೇ ಒಂದೊಂದು ಕಡೆಗೆ ಹೊಂಟೋಯ್ತಾರೆ. ಅಲ್ಲಿ ಏನು ಇಲ್ದಾಗ ಎಲ್ಲ ಒಂಚೂರು ಜೊತೆ ಇದ್ದಂತೆ ಆ್ಯಕ್ಟ್ ಮಾಡ್ತಾರೆ. ನಾವೆಲ್ಲ ಹಿಂಗೆ ಇರ್ತೀವಿ, ಹಿಂಗೆ ಆಗುತ್ತೆ, ಇಲ್ಲೇ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು, ನಮ್ಮದು ಒಂದು ಗ್ಯಾಂಗು ಅಂತ. ಬದುಕನ್ನ ಇದಕ್ಕೆ ನಿಧಾನಕ್ಕೆ ಸುಡೋಕೆ ಶುರು ಮಾಡುತ್ತಲ್ಲ, ಆಗ ಎಲ್ಲರಿಗೂ ಗೊತ್ತಾಗುತ್ತೆ ಬದುಕಿದಲ್ಲ. ಹಾಗಾಗಿ ನೀವು ಇವತ್ತೆಷ್ಟು ಹುಡುಗರಿಗೆ ಸ್ಫೂರ್ತಿ ಆದರೆ, ಹೌದಪ್ಪ, ನಾನು ನನ್ನ ತಂದೆ ತಾಯಿಗೆ ನನ್ನ ಸಂಬಳದಲ್ಲಿ ಒಂದು 3,000 ಇಟ್ಟುಕೊಂಡು ಉಳಿದಿದ್ದನ್ನು ಕೊಡೋದಿದೆಯಲ್ಲ, ನೀವು ಸುಳ್ಳು ಹೇಳ್ಬೋದು, ಇಲ್ಲ ಸಂಬಳ ಕಡಿಮೆ ಮಾಡ್ಯಾರೆ, ಈಗ 20,000ನೇ ಬರೋದು, ತಗೊಳ್ಳಿ 16,000, ಇನ್ನು 4,000 ಮಾತ್ರ ಅಥವಾ 3,000 ಮಾತ್ರ ನಾನು ಮಾಡಿಕೊಳ್ತಾ ಇದ್ದೀನಿ ಅಂತ. ಯಾಕಂದರೆ ತಂದೆ ತಾಯಿಗಳು ನೀವು ಇಲ್ಲಿಂದ ಕೊಟ್ಟು ಕಳಿಸಿದ ನೀನು ಜೂಜಾಡೋ ಎಂಡ ಕೊಡೋದೋ ಏನೋ ಕಳಿಯಲ್ಲ ಅವರು. ಅದೇ ನಿಮ್ಮ ಹತ್ರ ಜೇಬು ತುಂಬ ದುಡ್ಡಿದ್ರೆ 100 ಆಟ ಆಡಿಸುತ್ತೆ, ಖಾಲಿ ಜೇಬು 100 ಪಾಠ ಕಲಿಸುತ್ತೆ. ಆ ಖಾಲಿ ಜೇಬನ್ನು ನೋಡಿದ್ದೀರಿ, ಇವತ್ತಿಗೆ ಜೇಬು ತುಂಬ ದುಡ್ಡಿರೋ ದಿನವನ್ನು ನೋಡ್ತಾ ಇದ್ದೀರಿ. ಖಾಲಿ ಜೇಬ್ ಬರಲಿ ಅಥವಾ ಜೇಬು ತುಂಬ ದುಡ್ಡಿರಲಿ, ನಾವು ಮಾತ್ರ ಬದಲಾಗಬಾರ್ದು. ಫ್ರೆಂಡ್ಸ್ ಬಂದಾಗ ಬರೋ ದುಡ್ಡಿದೆ ಮಜಾ ಮಾಡೋಣ ಅನ್ನಬಾರ್ದು, ಅಥವಾ ಜೇಬಲ್ಲಿ ದುಡ್ಡೇ ಇಲ್ಲ ಅಂದಾಗಲೂ ಹಸ್ಕೊಂಡು ಕಳಿಸ್ಬಾರ್ದು ಅವ್ರನ್ನ. ಮಿನಿಮಮ್ ಏನು ಮಾಡಬೇಕು, ದುಡ್ಡು ಇರಲಿ ಇಲ್ಲದೆ ಇರಲಿ, ಸಾಲ ಮಾಡಾದರೂ ಅವ್ರಿಗೇನು ಮಿನಿಮಮ್ ಊಟ ಹಾಕಬೇಕು. ಜೇಬಲ್ಲಿ ದುಡ್ಡಿದ್ರು ಎಷ್ಟು ಹಾಕಬೇಕು ಅಷ್ಟೇ ಹಾಕಬೇಕು. ಮಿತಿ ಮೀರಿ ನಿಮ್ಮ ಹತ್ರ ಇದೆ ಅಂತ ತೋರಿಸ್ಕೊಂಡ್ರೆ ನಾಳೆ ಇನ್ನೊಂದು 5 ಜನ ಫ್ರೆಂಡ್ಸ್ ಎಕ್ಸ್ಟ್ರಾ ಆಯ್ತಾರೆ ಅಲ್ವಾ? ಅವಾಗೆಲ್ಲ ಅಪ್ಪ ಊರಲ್ಲಿ ಧರ್ಮ ನ್ಯಾಯ ಅಂತ ಹೋದಾಗೆ ಓಣಿ ಉದ್ಧಾರ ಆಗ್ಬೇಕು ಅಂತ ಈ ತರ ಒಂದು ನ್ಯಾಯಾಲಯ ಇತ್ತು ಗುರುಗಳೇ ನಮ್ಮ ಊರಲ್ಲಿ. ಈ ತರ ಇದ್ದಾಗೆ ಅದು ಎಲ್ಲ ನಡೀತಿತ್ತು ಗುರುಗಳೇ, ಸ್ವಲ್ಪ ಆಚ ಇವ್ರಿಗೆ ಒಂದಿನ ನ್ಯಾಯನ ಕರೆಕ್ಟ್ ಆಗಿ ಇವ್ರು ಅಪ್ಪ ಏನಂದ ನೋಡಿ, ಊರಲ್ಲಿ ಯಾರು ಎಣ್ಣೆ ಈಗ ಕುಡಿತ ಮಾಡ್ತಾರ ಊರೊಳೆ,
ಅದನ್ನ ಯಾರು ಈಗ ನಾವು ಎಲ್ಲ ಬಿಡಿ ಅವ್ರು ಬಿಟ್ಬಿಡಿ, ನಮ್ಮ ಓಣಿಯಲ್ಲಿ ಈ ತರ ಮಾಡೋದು ಬೇಡ, ಇದನ್ನ ನಾವು ನಿಷೇಧ ಮಾಡೋದು ಅಂತೇಳಿ ಒಂದು ಇದರಲ್ಲಿ ಸಂಘದಲ್ಲಿ ಕುಂತು ನ್ಯಾಯ ಹೇಳ್ತಾರೆ ಗುರುಗಳೇ. ಆತರ ಇದ್ದಾಗೆ ಒಂದ್ ವಾರ ಬಿಟ್ಟು ಎಲ್ಲರೂ ಹೂ ಅಂತಾರ ಗುರುಗಳೇ. ಆ ಸಂಘದಾಗೆ ಒಂದ್ 15 ದಿನ 20 ದಿನ ಬಿಟ್ಬಿಟ್ಟು ಅದು ಹೆಂಗಿದ್ದು ಹಂಗೆ ಚಲಾವಣೆ ಆಗೇ ಆಗಿರುತ್ತೆ ಗುರುಗಳೇ. ಅವತ್ತಿಂದ ಇವತ್ತಿಗೆ 10 ವರ್ಷ ಆಯ್ತು ಗುರುಗಳೇ, ಓಣೆ ಕಾಲಿಟ್ಟಿರೋ ಗುರುಗಳೇ. ಈಗ ಅಮ್ಮ ಅವಾಗೆಲ್ಲ ಹಿಂಗ ನಾನ್ ಒಟ್ಟಿಲಿ ಇರ್ಬೇಕಾದ್ರೆ ಗುರುಗಳೇ 22 ರೂಪಾಯಿ ಅಂದ್ ಗುರುಗಳೇ ಕೂಲಿ. ನನ್ನ ಒಟ್ಟಿಲಿ ಇಟ್ಕೊಂಡು ತೊಗರಿ ಹಿಂಗೈತಿ ಕುಡ್ಗಿಲ್ಲ ಕೋತಿಲ್ಲ ಗುರುಗಳೇ. ಈ ತರ ಎಲ್ಲ ಹೇಳ್ದಾಗ ಗುರುಗಳೇ ಒಂದೊಂದು ನೆನಪಾಗುತ್ತೆ ಗುರುಗಳೇ. ನೋಡಿ, ನಿಮ್ಮ ಕೇರಿಯವರು ಜೀವ ಬಿಡು ಅಂದ್ರೆ ಬಿಡ್ತಾರೆ, ಎಣ್ಣೆ ಬಿಡು ಅಂದ್ರೆ ಬಿಡಲ್ಲ. ಹಂಗಾಗಿ ಬಿಟ್ಟು ಇವಾಗ 10 ವರ್ಷ ಆಯ್ತು ಗುರುಗಳೇ, ಅಪ್ಪ ಓಣೆಯಲ್ಲಿ ಕಾಲಿಟ್ಟಿಲ್ಲ ಗುರುಗಳೇ. ಇರ್ಲಪ್ಪ, ಎಲ್ಲಿಂದ ಆಚೆಗೆ ನೀವು ಗುರುಗಳೇ. ಈಗ ಓಣೆಯಲ್ಲಿ ಏನ್ ಮಾಡ್ಬೇಕು, ಇದು ಧರ್ಮದ ಪ್ರಕಾರ ಯಾರ ಮದುವೆ ಇದ್ರೆ ಹೋಗ್ಬೇಕು, ಸತ್ರೆ ಹೋಗ್ಬೇಕು, ಯಾರ 4 ಮಂದಿ ಊಟ ಇರ್ಬೇಕು ಗುರುಗಳೇ. ಬಟ್ ನ್ಯಾಯ ನೀತಿ ಹೇಳ್ಬೇಕು ಅಂತ ಬಂದ್ರೆ ಊಟ ಹೋಗಲ್ಲ ಗುರುಗಳೇ. ಬ್ಯಾಡಪ್ಪ, ಎಲ್ಲಿ ಆ ಮಾತುಗಳಿಗೆ ಬೆಲೆ ಇರಲ್ಲ, ಆ ತೀರ್ಪುಗಳಿಗೆ ಗೌರವ ಇರಲ್ಲ, ಅಲ್ಲಿ ಕೊಟ್ಟು ಪೊಳ್ಳಾಗಬಾರ್ದು. ಆತರ ಅಪ್ಪ ಇದ್ದಾಗೆ ಈತ ಮಗ ತಂದೆ ಹಿಂಗದನ, ನಾಳೆ ಮಗನ್ ಹಿಂಗಾಕನ ಅಂತ ಹೇಳಿ ಗುರುಗಳೇ. ನನಗೆ 18 ಏಜ್ ಅಲ್ಲಿ 3 ಸಲ ನನಗೆ ಕಾಲನ್ ತಗೊಂಡು ಮಾಟ ಮಾಡ್ಸಿದ ಗುರುಗಳೇ. ಸ್ವಂತ ಅಪ್ಪನ್ ತಮ್ಮ ಗುರುಗಳೇ. ಈ ಅಪ್ಪದಲ್ಲ ಅವ್ರ ತಮ್ಮ. ಅವ್ ಕಾಕ ಅಂತಿನ ಗುರುಗಳೇ, ಚಿಕ್ಕಪ್ಪ. ಅವ್ರು ನನಗೆ 1 ಸಲ ಮಠ ಮಾಡ್ಸಿದ್ರು ಗುರುಗಳೇ. ಒಂದೊಂದು ನಾಳೆ ಮಗ ಹಿಂಗಾಕನ ಹಂಗಾಕನ ಅಂತೇಳಿ ಅವರು 2 ಸಲ ಮಾಡ್ಸಿ ಗುರುಗಳೇ. ಅದರಿಂದ ನಾನು ಆತರ 2 ವರ್ಷ ಅಂದಿಲ್ಲ ಗುರುಗಳೇ ನಿಮ್ಗೆ. 2 ವರ್ಷ ನಾನು ಆತರ ಕಷ್ಟ ಪಡೋಕಾಗಿತ್ತು ಗುರುಗಳೇ. ಆತರ ನನಗೆ ಮನಿನ ಸೇರ್ತಿರ್ಲಿಲ್ಲ ಗುರುಗಳೇ. ಬರೇ ಹೊರಗಡೆ ಇರ್ಬೇಕು, ಫ್ರೆಂಡ್ಸ್ ಊಟ ಇರ್ಬೇಕು, ಅದು ಇದು ಅಂತೇಳಿ ಈ ತರ ಮೈಂಡ್ ಅಲ್ಲಿ ಈ ತರ ಬರ್ತಿತ್ತು ಗುರುಗಳೇ. ಮನೇನ್ ಮಾತು ಕೇಳಬಾರ್ದು, ಈ ತರ ನನ್ನ ಮೈಂಡ್ ಸೆಟ್ ಅಲ್ಲಿ ಕುಂತಿತ್ತು ಗುರುಗಳೇ. ಒಂದಿನ ಅಪ್ಪ ಅಮ್ಮ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ನನಗೆ ಒಂದ್ ಸ್ವಲ್ಪ ಕೇಳಿಸ್ಬಿಟ್ಟು ನನಗೆ ಅದನ್ನ ಉಪ್ಪು ಹಾಕಿ ಇದು ಮಾಡಿಸಿ ಆತ ಹನುಮಪ್ಪ ಗುರುಗಳೇ, ಆತ ನನಗೆ ಇವತ್ತು ಕಾಪಾಡಿದ ಗುರುಗಳೇ. ಆತ ನಂಗೆ ದಾರಿ ತೋರಿಸಿದ ಗುರುಗಳೇ, ಸುಳ್ಳು ಹೇಳ್ಕೊಡ ಗುರುಗಳೇ. ನಿಜ ಅಲ್ಲಿ ಹನುಮಪ್ಪ ಅಂತ ಅದ ಗುರುಗಳೇ. ಅವ್ರು ಇವತ್ತು ತಿರ್ಕೊಂಡು ಗುರುಗಳೇ, ಅಜ್ಜರ್ ಅವ್ರು ನನಗೆ ಹೇಳಿದ ಗುರುಗಳೇ. ಬೆಂಗಳೂರಿಗೆ ಹೋಗ್ಬೇಕಾದ್ರೂ ಕೇಳಿದ್ರು ಗುರುಗಳೇ, ಅಪ್ಪ ಅಮ್ಮ ಕರ್ಕೊಂಡ್ ಹೋಗ್ಬಿಟ್ಟು ಬೆಂಗಳೂರು ಹೋಗ್ಬೇಕಂತ ಮಗ ಹೆಂಗ್ ಮಾಡೋಣ ಗುರುಗಳೇ ಅಂತ ಹೇಳಿ ಅವ್ರನ್ನ ಅವರು ಕಳ್ಸಮ್ಮ ಎಲ್ಲಾ ದೇವ್ರ ಇದಾನೆ, ಆಂಜನೇಯ ಇದಾನೆ, ಕಳ್ಸಿ ಒಳ್ಳೇದಾಗುತ್ತೆ ಅಂದ್ರೆ ಇವತ್ತ ಆಂಜನೇಯ ಏನ್ ಮಾತಾಡ ಗುರುಗಳೇ ಅದೇ ಆಗಿದೆ. ಅದ್ಭುತನಪ್ಪ, ನಿನ್ನ ಬದುಕಿನ ಈ ಮಟ್ಟಿನ ಬದಲಾವಣೆ ಅದ್ಭುತವಾದದ್ದೇ. ನಿಜಕ್ಕೂ ಖುಷಿ ಆಯಿತು. ಆ ತಂದೆ ತಾಯಿ ಇನ್ನು ಮುಂದಾದರೂ ಸುಖ ನೋಡಲಿ, ಸಂತೋಷ ನೋಡಲಿ. ಮಗನಾಗಿ ಅವರ ಸಂತೋಷಕ್ಕಿಂತ ಈ ಜಗತ್ತಲ್ಲಿ ನಿನಗೆ ಇನ್ಯಾವುದು ದೊಡ್ಡದಿಲ್ಲಪ್ಪ. ಹಂಗೆ ಬದುಕು. ದೇವ್ರು ನಿನ್ನ ಚೆನ್ನಾಗಿಡ್ಲಿ. ಇದೇ ಥರ ಸಜ್ಜನರ ಸಹವಾಸದಲ್ಲಿ ದುಡಿಮೆ ಮಾಡಿಕೊಂಡು ಒಳ್ಳೆ ರೀತಿಯ ಜನರ ಜೊತೆ ಹಿಂದೆ ಮುಂದೆ ಓಡಾಡ್ತಾ ಅಪ್ಪ ಅಮ್ಮ ಅಕ್ಕ ತಂಗಿದಿರ ಜೊತೆ ಅನ್ಯೂನ್ಯವಾಗಿದ್ದುಕೊಂಡು ಏನೋ ಒಂದು ಮಾತು ಬಂದರೂ ಎಲ್ಲ ಸಹನೆ ಮಾಡಿಕೊಂಡು ಮುಂದುವರೆದು ಹೋಗು. ಇನ್ನೊಂದು 3-4 ವರ್ಷ 2-3 ವರ್ಷದ ನಂತರ ನಿನ್ನ ಬದುಕನ್ನು ಮದುವೆ ರೂಪದಲ್ಲಿ ಕಟ್ಕೋ. ಅಲ್ಲಿವರೆಗೂ ಯಾವುದೇ ಹೆಣ್ಣಿನ ಸಹವಾಸಕ್ಕೆ, ಯಾವುದೇ ರೀತಿಯಲ್ಲಿ ಕೆಟ್ಟ ಸಹವಾಸಕ್ಕೆ ಹೋಗೋದು ಬೇಡ. ದೇವ್ರ ನನಗೆ ಅದೊಂದು ಬುದ್ಧಿ ಕೊಟ್ಟಿಲ್ಲ ಗುರುಗಳೇ. ಇವತ್ತಿಗೂ ಅವ್ರಿಗೆ ಇನ್ನೂ ಒಂದ್ ಚೂರು ಇತ್ತು ಗುರುಗಳೇ. ಬಟ್ ಇವಾಗ ನಮ್ಗಂತ ಬುದ್ಧಿ ಇಲ್ಲ ಗುರುಗಳೇ. ಎಲ್ಲಾರು ಅಕ್ಕ ತಂಗಿರೆ ನಮ್ಗೆಲ್ಲ ಯಾಕೆ ಗುರುಗಳೇ. ಈ ವಯಸ್ಸಲ್ಲಿ ಅದೇ, ಈಗ ಚಿಕ್ಕ ವಯಸ್ಸಲ್ಲಿ ದುಡ್ಡು ನೋಡಿದಾಗ ಅದು ವರವೂ ಹೌದು, ಶಾಪೂ ಹೌದು. ಸ್ವಲ್ಪ ಅದಕ್ಕೆ ಇಲ್ಲಪ್ಪ ನಾನು ಬಡವ ಅನ್ನಂಗೆ ಇರಬೇಕು. ದುಡ್ಡು ಅದು ಅನಿವಾರ್ಯ ಹೌದು ಅಥವಾ ಬೇಕು ಹೌದು, ಆದರೆ ದುಡ್ಡು ಎಲ್ಲರನ್ನೂ ದೊಡ್ಡವರನ್ನಾಗಿ ಮಾಡಿದೆ ಅನ್ನೋದು ಸುಳ್ಳು. ದುಡ್ಡು ಎಷ್ಟೋ ಜನರನ್ನು ಏನು ಮಣ್ಣೊಳಗೆ ತುಳಿದ್ಬಿಟ್ಟಿದೆ. ಯಾಕಂದರೆ ಜೇಬಲ್ಲಿ ದುಡ್ಡು ಬಂದಾಗ ನಾನು ಯಾರಿಗೋ ದುಡ್ಡು ಕೊಟ್ಟು, ಯಾಕಂದ್ರೆ ನಾನು ಹುಡುಗರನ್ನೇ ನೋಡಿದ್ದೀನಿ ತುಂಬ. ಜೇಬಲ್ಲಿ ದುಡ್ಡಿದೆ ಅಂದಾಗ ಯಾವುದೋ ಒಂದು ಹುಡುಗಿನ ಕಡ್ಕೊಂಡು ಜೊತೆಯಲ್ಲಿ ಹೋಗಿ ಕಡೆಗೆ ಬೀದಿ ಹೆಣವಾದವರು ಇದ್ದಾರೆ. ಅಂದರೆ ದುಡ್ಡು, ಯಾವ ದುಡ್ಡು ಇವ್ರ ಬದುಕಿಗೆ ನೆಮ್ಮದಿ ಕೊಡಬೇಕಿತ್ತು, ಆ ದುಡ್ಡೇ ಇವರನ್ನ ಬೀದಿ ಹೆಣ ಮಾಡಿದ್ದು ಹೌದು. ಹಾಗಾಗಿ ನಮ್ಮ ಹತ್ರ ಇಲ್ಲ ಅನ್ನೋ ಥರನೇ ಬಡವರ ಅಥವಾ ಏನು ಸರಳವಾಗಿ ಇದ್ರೂ ಇಲ್ಲ ಅಂದುಕೊಂಡೆ, ಅಥವಾ ಇಲ್ಲ ಅಂದರೂ ಇದೆ ಅಂದುಕೊಂಡೆ
ಆರಾಮಾಗಿ ಮಧ್ಯದ ಸ್ಥಿತಿಯಲ್ಲಿ ಬದುಕಬೇಕು. ನಮಗೆ ತೀರಾ ಇದಾಗಬಾರ್ದು. ಆಗಲಿ, ನಿಮ್ಮ ಬದಲಾವಣೆ ನಿಜಕ್ಕೂ ಅದ್ಭುತವಾದದ್ದೇ. ನಿಮ್ಮಂಥ ಮಗ ಎಲ್ಲ ಮನೆಯಲ್ಲೂ ಇರಬೇಕು. ಹಾಗೆ ಬದುಕಿದ್ದೀರಿ, ಶುಭವಾಗಲಿ. ಖಂಡಿತ ನಾವು ನಿಮ್ಮ ಜೊತೆ ಇದ್ದೀವಿ. ಯಾವಾಗ ಬೇಕಾದರೂ ಫೋನ್ ಮಾಡಿ ಮಾತಾಡಿ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಖಂಡಿತ ದೇವರ ಆಶೀರ್ವಾದ, ಆಂಜನೇಯನ ಆಶೀರ್ವಾದ, ಅವನ ದಯೆ, ನೀವಿಲ್ಲಿ ಆರಾಮಾಗಿ ಬದುಕ್ತಾ ಇದ್ದೀರಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಶುಭವಾಗಲಿ. ನಿಮ್ಮ ಆಶೀರ್ವಾದ ಅಪ್ಪ ಅಮ್ಮಗ ನಮಗೆ ಮಾಡ್ಬಿಡಿ, ಅಕ್ಕ ತಂಗಿರಿ ಮಾಡಿ. ನಿಮ್ಮ ಅಕ್ಕ ತಂಗಿದಿರ್ಗೆ ಒಳ್ಳೇದಾಗಲಿ, ಅಪ್ಪ ಅಮ್ಮನಿಗೆ ಒಳ್ಳೇದಾಗಲಿ. ನಿಮ್ಮಂಥ ಮಗ ಇದ್ದಾರೆ, ಖಂಡಿತ ಒಳ್ಳೇದಾಗುತ್ತೆ. ಅಪ್ಪ ಅಮ್ಮನಿಗೆ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ, ಶುಭವಾಗಲಿ. ನೋಡಿ ಪಾಪ ಹೆಂಗಿದ್ದ ಹುಡುಗ, ಹುಡುಗರ ಜೊತೆ ಓಡಾಡ್ಕೊಂಡು ರೌಡಿ ಜಾಮ್ ಮಾಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಎಲ್ಲ ಇದ್ದೆ ಈಗ ನನಗೆ ಅರ್ಥವಾಗಿದೆ ಎಲ್ಲ ಅಂತ. ಹಾಗೆ ಎಷ್ಟೋ ಮನೆಯಲ್ಲಿ ಮಕ್ಕಳು, ಹುಡುಗರು ಕಾಲೇಜ್ ಹಂತದಲ್ಲಿ, PUC ಡಿಗ್ರಿ ಹಂತದಲ್ಲಿ ಗ್ಯಾಂಗ್ಗಳು ಕಟ್ಕೊಂಡು, ಹುಡುಗರನ್ನ ಕಟ್ಕೊಂಡು. ಫ್ರೆಂಡ್ಸ್ ಇಟ್ಕೊಳ್ಬೇಡಿ, ಫ್ರೆಂಡ್ಸ್ನ ಮಾತಾಡಿಸ್ಬೇಡಿ, ಸೇರಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಆ ಏಜಲ್ಲಿ ನಿಮಗೆ ಅನಿಸ್ಬಿಡುತ್ತೆ, ಓ ನನ್ನ ಫ್ರೆಂಡ್ ಅದ್ಭುತ, ನನ್ನ ಫ್ರೆಂಡೇ ಶಾಶ್ವತ, ನನ್ನ ಫ್ರೆಂಡೇ ಸರ್ವಸ್ವ, ಹಂಗೆ ಹಿಂಗೆ. ನೋಡ್ರಪ್ಪ, ಅಪ್ಪ ಅಮ್ಮ ನಿಮ್ಮ ಅಕ್ಕ ತಂಗಿದಿರೇನು ಇದೇ ಅಂತಿಮ. ಇನ್ನು ಮಿಗಿದವರೆಲ್ಲ ಅದೊಂದು 4 ದಿನದ ಸಂತೆ ಹಂಗಿರ್ತವೆ, ಆಯಿತಾ? ಹಾಗಂದರೆ ಅವರು ಕೆಟ್ಟವರು, ಅವ್ರು ಸರಿ ಇಲ್ಲ ಅಥವಾ ಅದು ಒಳ್ಳೇದಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಕಾಲೇಜಿಗೆ ಬಂದಿರೋದು ಓದೋಕೆ, ಅಲ್ಲೊಂದಷ್ಟು ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ, ಖುಷಿಯಾಗಿ ಮಾತಾಡ್ತೀರಿ, ಪ್ರಯಾಣ ಮಾಡ್ತೀರಿ. ಅಷ್ಟು ಬಿಟ್ಟರೆ ನಿಮ್ಮ ಗುರಿಗಳು, ನಿಮ್ಮ ಮನೆತನ, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಜವಾಬ್ದಾರಿ, ನಿಮ್ಮ ಒಬ್ಬೊಬ್ಬರ ದಾರಿಗಳು ಒಂದೊಂದಿರಬೇಕಾದ್ರೆ, ಓ ಇವನು ನನ್ನ ಜೊತೆ ಬರ್ತಾನೆ, ಇಲ್ಲ ಅವನ ದಾರಿ ಬೇರೆ. ಎಲ್ಲೋ ಒಂದು ಕಡೆ ಕೂತು ಮಾತಾಡ್ಬೋದು, ಮತ್ತು ನಿಮ್ಮ ದಾರಿ ಹುಡುಕೊಳ್ಳೇಬೇಕು ಅಂತಿಮವಾಗಿ. ಬಟ್ ಈ ಕೂತು ಒಂದು ಕಡೆ ಸಿಕ್ಕಿರ್ತಾರಲ್ಲ, ಅದನ್ನೇ ಸತ್ಯ ಅಂದ್ಕೊಂಡ್ಬಿಡ್ತಾರೆ ಅವರು. ಅದು ದುರಂತ. ಅವ್ರಿವ್ರಿಗೆ ಹಿಂಸೆ ಮಾಡಿಕೊಂಡು, ಚುಡಾಯಿಸ್ಕೊಂಡು, ರೇಗಿಸ್ಕೊಂಡು ತುಂಬ ದಿನ ನಡೆಯಲ್ಲ. ನೋಡಿ ಇವರೆಷ್ಟು ಚೆನ್ನಾಗಿ ಬದಲಾವಣೆ ಆಗಿದ್ದಾರೆ. ಅವರಪ್ಪ ಅಮ್ಮಂಗೆ ಒಳ್ಳೇದಾಗಲಿ, ಈ ಹುಡುಗನಿಗೆ ಒಳ್ಳೇದಾಗಲಿ, ಶುಭವಾಗಲಿ.